श्रीशून्यवादी वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे हरे नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः। हरे कृष्ण। आप बड़ा की कर दीजिए ऑन ऑफ उसमें नहीं दिस वन ऑफ एंड स्मार्ट हां बोथ उसमें दैट गो 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 हरे कृष्ण। ಸೊ ನಾವು ಜಗನ್ನಾಥಪುರಿಯಲ್ಲಿದ್ದೀವಿ. ಇಲ್ಲಿ ಜಗನ್ನಾಥಪುರಿ ಯಾರಿಗೆ ಪ್ರಸಿದ್ಧ? ಜಗನ್ನಾಥ್, ಬಲದೇವ್ ಮತ್ತು ಸುಭದ್ರ. ಜಗನ್ನಾಥನ ದೇವಸ್ಥಾನ ಇದೆ ಇಲ್ಲಿ, ಜಗನ್ನಾಥನ ಧಾಮ. ಸತ್ಯಯುಗದಲ್ಲಿ ಒಬ್ಬ ರಾಜ ಇದ್ದ, ಅವನ ಹೆಸರು ಇಂದ್ರಧೂಮ್ನ ರಾಜ ಅಂಥೇಳಿ. ಆ ರಾಜ ಉಜ್ಜೈನ್ ದೇಶದ ರಾಜನಾಗಿದ್ದ. ಅವನು ಅವಂತಿ ಅಂತ ಹೇಳ್ತಿದ್ರು ಉಜ್ಜೈನಕ್ಕೆ. ಆ ಅವಂತಿ ದೇಶದಲ್ಲಿ ಅವನು ರಾಜನಾಗಿದ್ದ. ಅವನು ತುಂಬ ಭಗವಂತನ ಶುದ್ಧ ಭಕ್ತ. ಆ ರಾಜನಿಗೆ ಯಾವಾಗಲೂ ಭಗವಂತನ ದರ್ಶನ ಮಾಡಿಕೊಳ್ಳುವ ಇಚ್ಛೆ ಇತ್ತು. ಆವಾಗ ಒಂದು ಸಲ ಅವನ ರಾಜ್ಯದಲ್ಲಿ ಬೇರೆ ರಾಜ್ಯದಿಂದ ಒಬ್ಬ ವ್ಯಕ್ತಿ ಅವನ ರಾಜಭವನಕ್ಕೆ ಬರ್ತಾನೆ, ರಾಜಮಹಲಕ್ಕೆ. ಆ ವ್ಯಕ್ತಿ ಇಲ್ಲಿ ಜಗನ್ನಾಥಪುರಿಗೆ ಬಂದು ಭಗವಂತನ ಇಲ್ಲಿ ಜಗನ್ನಾಥ್ ಇರಲಿಲ್ಲ, ಜಗನ್ನಾಥ್ ಬಲದೇವ್ ಸುಭದ್ರ ಇರಲಿಲ್ಲ ಆವಾಗ. ನೀಲಮಾಧವ ಅಂಥೇಳಿ ಒಂದು ದೇವಸ್ಥಾನ ಇತ್ತು ಇಲ್ಲಿ. ಈಗ ಜಗನ್ನಾಥ್ ಬಲದೇವ ಸುಭದ್ರ ಎಲ್ಲಿದ್ದಾರಲ್ಲ, ಈ ಜಗನ್ನಾಥ್ ಮಂದಿರ ಏನಿದೆ ಅಲ್ಲ, ಅಲ್ಲಿ ದೇವಸ್ಥಾನ ಏನಿದೆ ಅಲ್ಲ, ಅಲ್ಲಿ ನೀಲಮಾಧವನ ದೇವಸ್ಥಾನ ಇತ್ತು. ನೀಲಮಾಧವ ಅಂದರೆ ಕೃಷ್ಣ, ಮಾಧವ ಅಂದರೆ ಕೃಷ್ಣ ಅಲ್ಲ. ಆ ನೀಲಮಾಧವ ಯಾಕಂದರೆ ಆ ಭಗವಂತನ ಬಣ್ಣ ಏನಾಗಿತ್ತು, ನೀಲಿ ಆಗಿತ್ತು. ಸೊ ಅದಕ್ಕೋಸ್ಕರ ನೀಲಮಾಧವ ಅಂಥೇಳಿ. ಆ ವ್ಯಕ್ತಿ ಬಂದು ಇಂದ್ರಧೂಮ್ನ ರಾಜನಿಗೆ ಈ ಭಗವಂತನ ಸುಂದರತೆ ಬಗ್ಗೆ, ನೀಲಮಾಧವನ ಸುಂದರತೆ ಬಗ್ಗೆ, ಅವನ ವೈಭವದ ಬಗ್ಗೆ ಹೇಳ್ಕೊಡ್ತಾನೆ. ಆವಾಗ ರಾಜನಿಗೇನಾಗತ್ತೆ ಇಚ್ಛೆ, ಇಲ್ಲಿ ಬಂದು ನೀಲಮಾಧವನ ದರ್ಶನ ತಗೊಳ್ಬೇಕಂಥೇಳಿ ಅವನಿಗೆ ಇಚ್ಛೆ ಆಗತ್ತೆ. ಆ ನೀಲಮಾಧವನನ್ನು ಇಲ್ಲಿ ಶಬರ ಅಂಥೇಳಿ ಒಂದಿಷ್ಟು ಜನರು ಸೇವೆ ಮಾಡ್ತಾಯಿದ್ರು, ಆರಾಧನೆ ಮಾಡ್ತಾಯಿದ್ರು. ಶಬರರು ಸಾಮಾನ್ಯವಾಗಿ ಕಾಡಿನ ಜನರು ಅವರು. ಅವರ ನಾಯಕ ಯಾರಾಗಿದ್ದರು? ವಿಶ್ವಾವಸು ಅಂಥೇಳಿ ಅವರ ನಾಯಕನಾಗಿದ್ದ. ಆವಾಗ ಭಗವಂತ ಒಂದು ಭವಿಷ್ಯವಾಣಿ ಆಗಿತ್ತು. ಮುಂದೆ ಹೋಗಿ ಒಬ್ಬ ರಾಜ ಬಂದು ಈ ಭಗವಂತನನ್ನು ದರ್ಶನ ಮಾಡಿದಾಗ
ಆ ಭಗವಂತ ಏನು ಮಾಡ್ತಾನೆ, ಇಲ್ಲಿಂದ ಅಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿ ಒಂದು ಭವಿಷ್ಯವಾಣಿಯಾಗಿತ್ತು. ಅದಕ್ಕೋಸ್ಕರ ಇವರು ಶಬರರು ಮತ್ತು ವಿಶ್ವಾವಸು ಎಲ್ಲರೂ ಯಾವಾಗಲೂ ಭಯದಿಂದ ಇರ್ತಿದ್ರು, ಭಗವಂತ ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾನೆ ಅಂತ ಹೇಳಿ. ಅದು ಭಗವಂತನ ಇಚ್ಛೆಯಿಂದ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಯಾಕೆ ಆ ಥರ ಅಂಥೇಳಿ. ಆಮೇಲೆ ಇಂದ್ರದುಮ್ನ ರಾಜ ಏನು ಮಾಡ್ತಾನೆ, ತನ್ನ ಮಂತ್ರಿಯನ್ನು ಕಳಿಸ್ಕೊಡ್ತಾನೆ ಅಲ್ಲಿ. ಅವನ ಹೆಸರು ವಿದ್ಯಾಪತಿ ಅಂಥೇಳಿ. ವಿದ್ಯಾಪತಿ ಅಂಥೇಳಿ ಮಂತ್ರಿನನ್ನು ಕಳಿಸ್ಕೊಡ್ತಾನೆ, ನೀನು ಹೋಗಿ ಮೊದಲು ನೋಡ್ಕೊಂಡು ಬಾ ಅಂಥೇಳಿ. ಆವಾಗ ವಿಶ್ವಾವಸು ಇಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಕಡೆ ಸ್ವಲ್ಪ ಭಿನ್ನವಾಗಿವೆ ಇಲ್ಲಿಂದ ಈ ಕತೆ. ಒಂದು ಕಡೆ ಏನು ಹೇಳ್ತಂದರೆ, ಅವರು ಯಾರು ರಾಜ ಮತ್ತು ಅವನ ರಾಜನ ಪ್ರತಿನಿಧಿಗಳಿಗೆ ಭಗವಂತನನ್ನು ತೋರಿಸ್ಲಿಕ್ಕೆ ಇಚ್ಛೆ ಇರಲಿಲ್ಲ. ಅದಕ್ಕೋಸ್ಕರ ವಿದ್ಯಾಪತಿ ಏನು ಮಾಡ್ತಾನೆ, ಆ ವಿಶ್ವಾವಸನ ಮಗಳನ್ನು ಮದುವೆ ಆಗ್ತಾನೆ. ಅವನು ಮದುವೆ ಆಗಿ ಹೇಗೋ ನೀಲಮಾಧವನನ್ನು ದರ್ಶನ ಮಾಡ್ತಾನೆ. ಆದರೆ ಏನಾಗಿಬಿಡುತ್ತೆ, ಭಗವಂತನ ಇಚ್ಛೆಯಿಂದ ಒಂದು ಬಿರುಗಾಳಿ ಬಂದು, ಏನಂತಾರೆ ಅದಕ್ಕೆ, ಸ್ಟಾರ್ಮ್, ಬಿರುಗಾಳಿನೇ ಬಂದು, ಮಳೆ ಬಿರುಗಾಳಿ ಬಂದು ಭಗವಂತ ಅಲ್ಲಿಂದ ಅಪ್ರತ್ಯಕ್ಷನಾಗಿಬಿಡ್ತಾನೆ. ಅಂದರೆ ಅವ್ರಿಗೇನು ಅನಿಸುತ್ತೆ, ಭಗವಂತ ಅಲ್ಲಿ ಮರಳಿನಲ್ಲಿ ಮುಚ್ಚಿ ಹೋಗಿಬಿಡ್ತಾನೆ ಅಂಥೇಳಿ ಅನಿಸುತ್ತೆ. ಅವ್ರು ಎಷ್ಟೆಲ್ಲ ಹುಡುಕಾಡಿದ್ರೂ ಭಗವಂತ ಸಿಗಲ್ಲ. ಆಮೇಲೆ ಇಂದ್ರದುಮ್ನ ಮಹಾರಾಜನು ಇಲ್ಲಿ ಬಂದಾಗ ಬರ್ತಾನೆ. ಅವನಿಗೆ ಇದನ್ನು ಕೇಳಿದ ನಂತರ ಭಗವಂತ ಇಲ್ಲಿಂದ ಅಪ್ರತ್ಯಕ್ಷನಾಗಿದ್ದಾನೆ ಅಂಥೇಳಿ ಕೇಳಿದ ನಂತರ ಅವನಿಗೆ ತುಂಬ ದುಃಖಿತನಾಗ್ತಾನೆ. ಅವನು ತುಂಬ ದುಃಖಿತನಾಗಿ ಅವನಿಗೆ ಏನೋ ಈ ಥರ ನೀಲಮಾಧವನೇ ನನಗೆ ಬೇಕು ಅಂಥೇಳಿ ಅವನು ಹಠ ಮಾಡ್ತಾನೆ. ಆವಾಗ ಒಬ್ಬ ನಾವು ಆಚಾರ್ಯ ಅಂತೀವಲ್ಲ, ಕಾರ್ಪೆಂಟರ್ನನ್ನು ತಗೊಂಡು ಒಂದು ಮರದಿಂದ ಆ ವಿಗ್ರಹವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮರ ಏನು ಸಮುದ್ರದಲ್ಲಿ ತೇಲಿ ಬರುತ್ತೆ. ಅದರ ಮೇಲೆ ಏನು ವಿಷ್ಣು ಚಿಹ್ನೆಗಳಿರುತ್ತೆ, ಶಂಖ ಚಕ್ರ ಗದಾ ಆ ಮರದ ಮೇಲೆ. ಅದನ್ನು ನೋಡಿ ಆ ಮರವನ್ನು ತೊಗೊಂಡು ಬರ್ತಾರೆ. ಇಂದ್ರದುಮ್ನ ರಾಜ ತನ್ನ ಸೇವಕರಿಗೆ ಹೇಳಿ ಅದನ್ನು ತರಿಸಿ ಇಲ್ಲಿ ಗುಂಡಿಚ ಅಂಥೇಳಿ ಒಂದು ದೇವಸ್ಥಾನ ಇದೆ, ಅಲ್ಲಿ ತಂದು ಇಟ್ಟಿರ್ತಾರೆ ಅದನ್ನು. ಆವಾಗ ಏನಾಗುತ್ತೆ, ಒಂದು ಆಕಾಶವಾಣಿ ಆಗುತ್ತೆ. ಏನಂಥೇಳಿ, ಈ ಮರದಿಂದ ಏನು ಮಾಡ್ಬೇಕು, ನೀನು ಭಗವಂತನ ವಿಗ್ರಹವನ್ನು ಮಾಡಬೇಕಂಥೇಳಿ. ಆವಾಗ ಒಬ್ಬ ಶಿಲ್ಪಿಯನ್ನು ಕಳಿಸ್ಕೊಡ್ತಾರೆ. ಆ ಶಿಲ್ಪಿ ಏನು ಮಾಡ್ತಾನೆ, ಒಂದು ಕಂಡೀಷನ್ ಹಾಕ್ತಾರೆ, ನಾನು ಇದನ್ನು ಮಾಡಲಿಕ್ಕೆ 1 ವಾರ ನನಗೆ ಏನು ಬೇಕು, ಕಾಲಾವಕಾಶ ಬೇಕು. ಆದರೆ ನಾನು ಏನೋ ಒಂದು ರೂಮಿನ ಒಳಗಡೆ ಕೂತ್ಕೊಂಡು ನಾನು ಇದನ್ನು ಮಾಡ್ತೀನಿ. ಆದರೆ ಯಾರೂ ನನ್ನನ್ನು ಏನು ಮಾಡಬಾರ್ದು, ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು, ಒಳಗಡೆ ಯಾರೂ ಬರಬಾರ್ದು, ನಾನು ಮಾಡುವ ಕೆಲಸವನ್ನು ಯಾರೂ ನೋಡಬಾರ್ದು ಅಂಥೇಳಿ ಅವನು ಏನು ಮಾಡ್ತಾನೆ, ಕಂಡೀಷನ್ ಆಗ್ತಾನೆ. ಆವಾಗ ಅದನ್ನು ಅವನು ವಿಗ್ರಹವನ್ನು ಕೆತ್ತುತ್ತಾ ಇರ್ತಾನೆ. 1 ವಾರ ಅವರು ನೋಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಒಳಗಡೆಯಿಂದ ಶಬ್ದ ಬರೋದು ಏನಾಗುತ್ತೆ, ಬಂದಾಗುತ್ತೆ, ಕಡಿಮೆ ಆಗುತ್ತೆ.
ಆವಾಗ ಇಂದ್ರದ್ಯುಮ್ನ ರಾಜನಿಗೇನೋ ಸಂಶಯ ಬರುತ್ತೆ, ಇವನು ಒಂದು ವಾರದಿಂದ ಹೊರಗಡೆನೇ ಬಂದಿಲ್ಲ, ಇವನು ಜೀವಂತ ಇದಾನ ಅಥವಾ ಇಲ್ಲೋ ನೋಡ್ಬೇಕಂತ ಹೇಳಿ ಅವನು ಬಾಗಿಲ ತೆಗೆಸ್ತಾನೆ. ಅವನು ಬಾಗಿಲು ತೆಗೆಸಿದಾಗ ಆವಾಗ ಅಲ್ಲಿ 4 ವಿಗ್ರಹಗಳನ್ನು ಮಾಡಿರ್ತಾನೆ ಅವನು. ಆ 4 ವಿಗ್ರಹಗಳು ಇನ್ನೂ ಪೂರ್ತಿ ಆಗಿರಲ್ಲ. ಕಾಲಿರಲ್ಲ, ಮತ್ತು ಏನು ಏನಂತೀವಿ ಕುತ್ತಿಗೆ, ನೆಕ್ ಇರಲ್ಲ, ಕುತ್ತಿಗೆ ಇರಲ್ಲ, ಕೈಗಳಿರುತ್ತೆ ಬಟ್ ಆದರೆ ಏನು ಬೆರಳುಗಳಿರಲ್ಲ. ತುಂಬ ದೊಡ್ಡ ಕಣ್ಣುಗಳು, ದೊಡ್ಡ ಬಾಯಿ, ದೊಡ್ಡ ಮುಖ, ಈ ಥರ 4 ಅಂದರೆ 3 ವಿಗ್ರಹಗಳು ಮತ್ತು ಒಂದು ಸುದರ್ಶನ ಅಂಥೇಳಿ. ಇವರು 3 ವಿಗ್ರಹಗಳು ಯಾರು? ಅವಾಗ ಅದಕ್ಕಿಂತ ಮುಂಚೆ ಈ 3 ಇವು ಪೂರ್ತಿ ಆಗಿರಲ್ಲ, ಆದರೆ ಇವರು ಬಾಗಿಲ ತೆಗೆದುಬಿಟ್ಟಿರ್ತಾರೆ. ಆದರೆ ಮೊದಲೇ ಕಂಡೀಷನ್ ಹಾಕಿರ್ತಾನಲ್ಲ ಅವನು, ನೀವು ಒಳಗಡೆ ಬಂದರೆ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂಥೇಳಿ. ಅದನ್ನು ನೋಡಿ ಇಂದ್ರದ್ಯುಮ್ನ ರಾಜನಿಗೇನಾಗುತ್ತೆ, ಆಶ್ಚರ್ಯ ಆಗಿಬಿಡುತ್ತೆ. ಅವನು ಸ್ವಲ್ಪ ದುಃಖಿತನಾಗ್ತಾನೆ. ಅವನು ಶೋಕ ಮಾಡ್ತಾನೆ, ನಾನೇನು ಮಾಡಿದೆ, ತಪ್ಪು ಮಾಡಿದೆ ಅಂಥೇಳಿ, ಈ ಬಾಗಿಲ ತೆಗೆದು ಅಂಥೇಳಿ. ಆವಾಗ ಮತ್ತೆ ಇನ್ನೊಂದು ಆಕಾಶವಾಣಿ ಆಗುತ್ತೆ. ಏನಂಥೇಳಿ, ಇಲ್ಲ ನೀನು ತಪ್ಪು ಮಾಡಿಲ್ಲ, ಭಗವಂತ ಇದೇ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾಗುವ ಇಚ್ಛೆ ಇತ್ತು, ಅದಕ್ಕೋಸ್ಕರ ನಿನಗೆ ಈ ಥರ ಪ್ರೇರಣೆ ಮಾಡಿದ್ದು ಅಂಥೇಳಿ ಅಲ್ಲಿ ಆಕಾಶವಾಣಿ ಆಗುತ್ತೆ. ಆದರೆ ಎಲ್ರಿಗೂ ಏನಾಗುತ್ತೆ ಆಶ್ಚರ್ಯ, ಈ ಥರ ರೂಪ ಏನು ಇದು ಅಂಥೇಳಿ, ಯಾರು ಇವರು ಅಂಥೇಳಿ. ಆ 3 ವಿಗ್ರಹಗಳು ಯಾರು? ಜಗನ್ನಾಥ, ಬಲರಾಮ ಮತ್ತು ಸುಭದ್ರ, ಮತ್ತು ಇನ್ನೊಂದು ಸುದರ್ಶನ ಅಂತ, ಸುದರ್ಶನ ಚಕ್ರ. ಈ ಥರ ಈ ವಿಗ್ರಹಗಳು ಪ್ರತ್ಯಕ್ಷರಾಗ್ತಾರೆ. ಈ ಥರ ರೂಪ ಯಾಕೆ ಅಂಥೇಳಿ ಅದಕ್ಕೂ ಬೇರೆ ಬೇರೆ ಹಿನ್ನೆಲೆಗಳಿದೆ. ನಮ್ಮ ಒಬ್ಬರು ಆಚಾರ್ಯರು ರೂಪ ಗೋಸ್ವಾಮಿ ಅಂಥೇಳಿ ಒಂದು ಗ್ರಂಥ ಬರೆದಿದ್ದಾರೆ, ಲಲಿತ ಮಾಧವ ಅಂಥೇಳಿ. ಅದರಲ್ಲಿ ಅವರು ವರ್ಣನೆ ಮಾಡ್ತಾರೆ. ಏನಂಥೇಳಿ ವರ್ಣನೆ ಮಾಡ್ತಾರೆ ಅಂದರೆ, ಕೃಷ್ಣ ದ್ವಾರಕಾದಲ್ಲಿದ್ದಾಗ ಯಾವಾಗಲೂ ವೃಂದಾವನದ ಭಕ್ತರ ಬಗ್ಗೆನೇ ಚಿಂತನೆ ಮಾಡ್ತಾಯಿದ್ದ. ಅವನು ಬಾಹ್ಯ ರೂಪದಲ್ಲಿ ದ್ವಾರಕಾದಲ್ಲಿರ್ತಿದ್ದ, ಆದರೆ ಅಂತರಂಗದಲ್ಲಿ ಯಾವಾಗಲೂ ಅವನು ವೃಂದಾವನದಲ್ಲೇ ಇರ್ತಿದ್ದ. ಮತ್ತು ಯಾವಾಗಲೂ ವೃಂದಾವನದ ಕಡೆ ಹೋಗುವ ಇಚ್ಛೆ ಇರ್ತಿತ್ತು. ಒಂದೊಂದು ಸಲ ರಾತ್ರಿ ಎಲ್ಲ ಕೃಷ್ಣ ವೃಂದಾವನ ಭಕ್ತರನ್ನು ಸ್ಮರಣೆ ಮಾಡ್ತಾಯಿದ್ದ. ಗೋಪಿಯರ ಹೆಸರು ತಗೊಳ್ಳೋದು, ರಾಧಾರಾಣಿ ಹೆಸರು ತಗೊಳ್ಳೋದು, ಅಥವಾ ಬೇರೆ ಬೇರೆ ನಂದ, ಯಶೋಧ, ಗೋಪಬಾಲಕರ ಹೆಸರು ತಗೊಳ್ಳೋದು. ಮತ್ತು ಒಂದೊಂದು ಸಲ ರಾತ್ರಿ ಎದ್ದು ಹೊರಟು ಬಿಡ್ತಿದ್ದ ಕೃಷ್ಣ ವೃಂದಾವನಕ್ಕೆ, ಮತ್ತು ಅವನನ್ನು ಹಿಡ್ಕೊಂಡು ಬರ್ತಿದ್ರು. ಯಾವಾಗಲೂ ವೃಂದಾವನದ ಕಡೆ ಆಕರ್ಷಣೆ ಇರ್ತಿತ್ತು, ತೀವ್ರ ವಿರಹ ಇರ್ತಿತ್ತು. ವಿರಹ ಅಂತ ಹೇಳ್ತಾರೆ. ಪ್ರೇಮದಲ್ಲಿ ಪ್ರೇಮ ಅಂತೀವಲ್ಲ, ಈಗ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಆ ಥರ ಪ್ರೇಮ ಅಲ್ಲ. ಇದು ಭಗವತ್ ಪ್ರೇಮ ಅಥವಾ ಭಗವತ್ ಪ್ರೀತಿ. ಈ ಭಗವತ್ ಪ್ರೇಮ ಮತ್ತು ಭಗವತ್ ಪ್ರೀತಿಯಲ್ಲೇನು 2 ಪ್ರಕಾರಗಳಿರುತ್ತೆ. ಒಂದು ವಿರಹ ಮತ್ತು ಸಂಭೋಗ ಅಂತ ಹೇಳ್ತಾರೆ. ಸಂಭೋಗ ಅಂದರೆ ಮಿಲನ, ಕೂಡೋದು. ವಿರಹ ಅಂದರೆ ದೂರ ಆಗೋದು. ಈ ವಿರಹ ಪ್ರೇಮ ಏನಿರುತ್ತಲ್ಲ ಅದು ಈ ಮಿಲನದ ಪ್ರೇಮಕ್ಕಿಂತ ಹೆಚ್ಚಿಗೆ ಆಗಿರುತ್ತೆ, ತುಂಬ ತೀವ್ರವಾಗಿರುತ್ತೆ ಅದು. ಕೃಷ್ಣನಿಗೆ ಅವನ ವೃಂದಾವನದ ಭಕ್ತರ ಪ್ರತಿ ತುಂಬ ತೀವ್ರ ಪ್ರೇಮದ ಅನುಭವವಾಗ್ತಾಯಿತ್ತು, ಅನುಭೂತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಯಾವಾಗಲೂ ಅವನು ವೃಂದಾವನದ ಕಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಒಂದು ಸಲ ಕೃಷ್ಣ ಗೋಪಿಯರ ಹೆಸರನ್ನು ತಗೊಳ್ತಾ ಮೂರ್ಛಿತ ಹೋಗಿಬಿಡ್ತಾನೆ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಅವನು ಮತ್ತೆ ಬಾಹ್ಯ ಪ್ರಜ್ಞೆಗೆ ಬರಲ್ಲ. ಅದಕ್ಕೋಸ್ಕರ
ಆವಾಗ ಅಲ್ಲಿ ನಾರದ ಮಹರ್ಷಿಗಳು, ಉದ್ಧವ, ಬಲರಾಮ ಎಲ್ಲರೂ ಇರ್ತಾರೆ. ಆವಾಗ ಅವರೆಲ್ಲರೂ ಚರ್ಚೆ ಮಾಡಿ ಏನಂತ ಹೇಳ್ತಾರೆ, ಈಗ ನಾವು ಕೃಷ್ಣನ ವೃಂದಾವನ ಲೀಲೆಗಳ ಬಗ್ಗೆ ಚರ್ಚೆ ಮಾಡಿದರೆ, ಅಥವಾ ವೃಂದಾವನದ ಭಕ್ತರ, ಗೋಪಿಯರ, ಗೋಪಬಾಲಕರ ಅವರ ಹೆಸರುಗಳನ್ನು ಈ ವೀಣೆಯನ್ನು ನುಡಿಸ್ತಾ ಹಾಡಿದ್ರೇನೋ ಕೃಷ್ಣ ಮತ್ತೆ ಬಾಹ್ಯ ಪ್ರಜ್ಞೆಗೆ ಬರ್ಬೋದು ಅಂಥೇಳಿ ಅವರು ಚರ್ಚೆ ಮಾಡಿ ನಾರದ ಮಹರ್ಷಿಗಳಿಗೆ ಏನು ಹೇಳ್ತಾರೆ, ನೀವು ಇದನ್ನು ಮಾಡಿ ಅಂಥೇಳಿ, ವೀಣೆಯನ್ನು ನುಡಿಸ್ತಾ ಅವರ ಹೆಸರುಗಳನ್ನು ಉಚ್ಚಾರಣೆ ಮಾಡಿ ಅಂಥೇಳಿ, ಅಥವಾ ಹಾಡಿ ಅಂಥೇಳಿ. ಆವಾಗ ನಾರದ ಮುನಿಗಳೇನು ಹೇಳ್ತಾರೆ, ನಾನು ಹಾಡ್ಬೋದು, ಆದರೆ ಅವನು ಕೃಷ್ಣ ಬಾಹ್ಯ ಪ್ರಜ್ಞೆಗೆ ಬಂದ ನಂತರ ವೃಂದಾವನದ ಕಡೆಗೆ ಅವನು ಹೋಗಿಬಿಡ್ತಾನೆ ಅಂಥೇಳಿ ಅವರು ಅಂತಾರೆ, ಹೇಳ್ತಾರೆ. ಮತ್ತು ಆವಾಗ ಇನ್ನೊಂದು ಏನು ಚರ್ಚೆ ಮಾಡ್ತಾರೆ, ಈಗ ಕೃಷ್ಣ ಅವನು ಕೃಷ್ಣನನ್ನಂತೂ ಬಾಹ್ಯ ಪ್ರಜ್ಞೆಗೆ ಕರ್ಕೊಂಡು ಬರೋದಂತೂ ಅದು ನಿಶ್ಚಿತ. ಆದರೆ ಅವನು ವೃಂದಾವನಕ್ಕೆ ಹೋಗೋದು ಏನೋ ನಿಶ್ಚಿತವಾಗಿದೆ ಅಂಥೇಳಿ. ಮತ್ತು ಹಿಂದೆ ಬಲರಾಮ ವೃಂದಾವನಕ್ಕೆ ಹೋದಾಗ, ಅಥವಾ ಉದ್ಧವ ವೃಂದಾವನಕ್ಕೆ ಹೋದಾಗ ಅವ್ರು ಏನು ಹೇಳಿ ಬಂದಿದ್ದರು ವೃಂದಾವನದ ಭಕ್ತರಿಗೆ, ಕೃಷ್ಣ ಬರ್ತಾ ಇದ್ದಾನೆ, ನೀವು ಭೇಟಿ ಆಗಲಿಕ್ಕೆ ಅಂಥೇಳಿ ಅವರ ಸಂದೇಶ ಕೊಟ್ಟು ಬಂದಿದ್ದು. ಆದರೆ ಕೃಷ್ಣ ಹೋಗಿರಲಿಲ್ಲ. ಅಲ್ಲಿ ರೂಪ ಗೋಸ್ವಾಮಿ ಹೇಳ್ತಾರೆ 50 ವರ್ಷ ಆಗಿತ್ತಂತೆ ಕೃಷ್ಣ ವೃಂದಾವನಕ್ಕೆ ಹೋಗಿ, ವೃಂದಾವನವನ್ನು ಬಿಟ್ಟು. ಅದಕ್ಕೋಸ್ಕರ ಕೃಷ್ಣ ಅವರು ಏನು ಚರ್ಚೆ ಮಾಡಿದರು, ಈಗ ನಾವು ವೃಂದಾವನಕ್ಕೆ ಹೋಗಿ ಹೇಳ್ಬೋದು ಕೃಷ್ಣ ಬರ್ತಾ ಇದ್ದಾನೆ ಅಂಥೇಳಿ. ಆದರೆ ಉದ್ಧವ ಹೋಗ್ಲಿಕ್ಕೆ ತಯಾರಿರಲ್ಲ, ನಾನು ಹೋಗಿದ್ರೆ ಯಾರೂ ನಂಬಲ್ಲ. ಬಲರಾಮನು ಹೋಗಲಿಕ್ಕೆ ಹೇಳಲಿಕ್ಕೆ, ಅವ್ರಿಗೆ ಸಂದೇಶ ಕೊಡಲಿಕ್ಕೆ ತಯಾರಿರಲ್ಲ. ಯಾಕಂದರೆ ಅವನು ಹೋದ್ರೂ ಯಾರೂ ನಂಬಲ್ಲ. ಅವನು ಎಷ್ಟೋ ಹೇಳಿ ಬಂದಿದ್ದ, ಆದರೆ ಬಲರಾಮ್ ಹೋಗಿರ್ತಾನಲ್ಲ, 2 ತಿಂಗಳು ಅಲ್ಲಿ ವೃಂದಾವನದಲ್ಲಿ ಕಳೆದು ಬಂದಿರ್ತಾನೆ. ನೀವು ಕೃಷ್ಣ ಬುಕ್ದಲ್ಲಿ ಓದಿರ್ಬೋದು. ಆಮೇಲೆ ಅಲ್ಲಿ ಸುಭದ್ರಾ ದೇವಿ ಏನು ಹೇಳ್ತಾಳೆ, ನಾನು ವೃಂದಾವನಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದರೆ ಸುಭದ್ರಾ ದೇವಿಗೆ ರಕ್ಷಣೆಗೆ ಅಂಥೇಳಿ ಬಲರಾಮ ಮುಂದೆ ಹೋಗ್ತಾನೆ. ಆಮೇಲೆ ಕೃಷ್ಣ ಆವಾಗ ನಾರದ ಮಹರ್ಷಿಗಳು ಆವಾಗ ಕೀರ್ತನೆ ಮಾಡಿದಾಗೇನೋ ಕೃಷ್ಣ ಎದ್ದು ವೃಂದಾವನದ ಕಡೆ ಹೋಗಲಿಕ್ಕೆ ಏನು ಮಾಡ್ತಾನೆ, ಶುರು ಮಾಡ್ತಾನೆ. ಸೊ ಈ ಥರ ಬಲರಾಮ ಮುಂದೆ ಹೋಗ್ತಾನೆ. ಆಮೇಲೆ ನಡುವೆ ಸುಭದ್ರಾ ದೇವಿ, ಆಮೇಲೆ ಏನು ಜಗನ್ನಾಥ. ಈಗ ರಥಯಾತ್ರೆನೂ ಅದೇ ಥರ ಆಗುತ್ತೆ. ಮೊದಲು ಬಲರಾಮ ಇಲ್ಲಿ ಜಗನ್ನಾಥಪುರಿಯಲ್ಲಿ ಬಲರಾಮನ ರಥ ಮುಂದೆ ಹೋಗುತ್ತೆ, ಆಮೇಲೆ ಅದರ ಹಿಂದೆ ಏನು ಸುಭದ್ರಾ ದೇವಿ ರಥ ಹೋಗುತ್ತೆ, ಆಮೇಲೆ ಕೊನೆಗೆ ಕೃಷ್ಣನ ರಥ ಹೋಗುತ್ತೆ ಅಥವಾ ಜಗನ್ನಾಥನ ರಥ ಹೋಗುತ್ತೆ. ನಾನು ರಥಯಾತ್ರಾ ಸ್ಟೋರಿ ಹೇಳಿದೆ ನಾನು. ಆ ರೂಪ ಹೇಗೆ ಬಂತು ಅಂಥೇಳಿ ಅದು ಇನ್ನೊಂದು ಕತೆ ಹೇಳಿದೆ. ಅದು ಅಲ್ಲೇ ದ್ವಾರಕಾದಲ್ಲಿ ಎಲ್ಲ ದ್ವಾರಕಾವಾಸಿಗಳು, ದ್ವಾರಕಾದ ರಾಣಿಯರು, ರುಕ್ಮಿಣಿ ಎಲ್ಲ ಅವರು ರೋಹಿಣಿ ದೇವಿ ಗೊತ್ತಲ್ಲ, ಬಲರಾಮನ ತಾಯಿ ರೋಹಿಣಿ ದೇವಿ. ರೋಹಿಣಿ ದೇವಿ ದಟ್ ಮೆನಿ ಸ್ಟೋರೀಸ್ ಆರ್ ದೇರ್. ರೋಹಿಣಿ ದೇವಿ ಕೃಷ್ಣನ ಬಾಲ್ಯಲೀಲೆಗಳನ್ನು ನೋಡಿದ್ಲು. ಯಾಕೆ ಅಂತ ಗೊತ್ತಲ್ಲ, ನಿಮಗೆಲ್ಲ ಗೊತ್ತಿದೆ. ಕಂಸ ವಸುದೇವ ದೇವಕಿಯನ್ನು ಅರೆಸ್ಟ್ ಮಾಡಿದ್ದ. ವಸುದೇವನ 16 ಪತ್ನಿಯರಿದ್ದರು. ಅವರು ಬೇರೆ ಬೇರೆ ಕಡೆ ಅವರನ್ನು ಕಳಿಸ್ಕೊಟ್ಟಿದ್ದ ವಸುದೇವ. ರೋಹಿಣಿ ದೇವಿಯನ್ನು ಎಲ್ಲಿ ಕಳಿಸ್ಕೊಟ್ಟಿದ್ದ? ಗೋಕುಲ ಬೃಂದಾವನಕ್ಕೆ ಕಳಿಸ್ಕೊಟ್ಟಿದ್ದ. ನಂದ ಮಹಾರಾಜನ ಹತ್ತಿರ, ನಂದ ಮಹಾರಾಜನ ಮನೆಯಲ್ಲಿ ಅವಳು ವಾಸವಾಗಿದ್ಲು. ಸೊ ಅದಕ್ಕೋಸ್ಕರ ರೋಹಿಣಿ ದೇವಿ
ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿದ್ಲು. ಕೃಷ್ಣನ ಬಾಲ್ಯ ಲೀಲೆಗಳನ್ನು, ಆಮೇಲೆ ಮಥುರಾಗೆ ಬಂದಿದ್ಲು, ಆಮೇಲೆ ಕೊನೆಗೆ ದ್ವಾರಕಾದಲ್ಲಿ ಅವಳು ಇದ್ಲು. ಸೊ ಅದಕ್ಕೋಸ್ಕರ ರೋಹಿಣಿ ದೇವಿಗೆ ಎಲ್ಲ ಲೀಲೆಗಳ ಬಗ್ಗೆ ಅರಿವಿತ್ತು, ಗೊತ್ತಿತ್ತು. ಅಲ್ಲಿ ಎಲ್ಲರೂ ದೇವಕಿ ಮತ್ತು ಕೃಷ್ಣನ ರಾಣಿಯರು ಅವರೆಲ್ಲರೂ ರೋಹಿಣಿ ದೇವಿಗೆ ಕೃಷ್ಣನ ಬಾಲ್ಯ ಲೀಲೆಗಳನ್ನು ಹೇಳಿಕೊಡು ಅಂಥೇಳಿ ಕೇಳಿಕೊಂಡ್ರು. ಆದರೆ ಆವಾಗ ರೋಹಿಣಿ ದೇವಿ ಏನಂತ ಹೇಳಿದರು, ಮತ್ತೆ ಅದನ್ನೇ ಹೇಳಿದ್ರು, ನಾವು ಇದ್ರ ಬಗ್ಗೆ ವೃಂದಾವನದ ಬಗ್ಗೆ ಕೃಷ್ಣನಿಗೆ ಸ್ಮರಣೆ ಮಾಡಿದರೆ ಏನಾಗುತ್ತೆ, ನೆನಪಿಸ್ಕೊಟ್ರೆ ಕೃಷ್ಣ ಮತ್ತೆ ವೃಂದಾವನಕ್ಕೆ ಹೋಗ್ಬಿಡ್ತಾನೆ ಅಂಥೇಳಿ ಆ ಭಯದಿಂದ ಯಾರಾದರೂ ಈ ಬಾಗಿಲಲ್ಲಿ ಯಾರಾದರೂ ನೋಡ್ಕೊಳ್ತಾ ಇರಬೇಕು, ಯಾರಾದರೂ ಕಾಯ್ತಾ ಇರಬೇಕು, ಕೃಷ್ಣ ಬಂದದ್ದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಸುಭದ್ರಾ ದೇವಿಗೆ ನಿಲ್ಲಿಸ್ತಾರೆ. ಅಲ್ಲಿ ಸುಭದ್ರಾ ದೇವಿ ಅಲ್ಲಿ ನಿಂತು ನೋಡ್ತಾ ಇರ್ತಾಳೆ, ಕೃಷ್ಣ ಬರ್ತಾ ಇದ್ದಾನ ಅಂಥೇಳಿ. ಒಳಗಡೆ ಅವರು ವೃಂದಾವನದ ಲೀಲೆಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಆವಾಗ ಚರ್ಚೆ ನಡೀತಾ ಇದ್ದಾಗ ರೋಹಿಣಿ ದೇವಿ ವರ್ಣನೆ ಮಾಡ್ತಾ ಇರ್ತಾಳೆ. ಅದನ್ನು ಕೇಳಿ ಸುಭದ್ರಾ ದೇವಿಯ ಮೈಯಲ್ಲಿ ಅವಳ ಶರೀರದಲ್ಲಿ ಬೇರೆ ಬೇರೆ ಪರಿವರ್ತನೆಗಳಾಗ್ತಾ ಇರ್ತವೆ. ಸೊ ಇದು ಭಾವ ಅಥವಾ ಪ್ರೇಮದ ವಿಕಾರಗಳು ಅಂತ ಹೇಳ್ತಾರೆ. ವಿಕಾರಗಳಂದರೆ ಪರಿವರ್ತನೆಗಳು. ಇದು ಭಕ್ತಿ ರಸಾಮೃತ ಸಿಂಧು ಅಂಥೇಳಿ ಗ್ರಂಥದಲ್ಲಿ ರೂಪ ಗೋಸ್ವಾಮಿಯವರು ವರ್ಣನೆ ಮಾಡಿದ್ದಾರೆ. ಇದು ಭಾವ ಭಕ್ತಿ ಲಕ್ಷಣಗಳು ಅಥವಾ ಪ್ರೇಮ ಭಕ್ತಿಯ ಲಕ್ಷಣಗಳು. ಅದರಿಂದ ನಮ್ಮ ಶರೀರದಲ್ಲಿ ಯಾವ ಥರ ಪರಿವರ್ತನೆಗಳಾಗ್ತಾವೆ ಅಂಥೇಳಿ, ಬೇರೆ ಬೇರೆ ಥರ ಅವರು ಸಂಚಾರಿ ಭಾವ, ವ್ಯಭಿಚಾರಿ ಭಾವ, ಸ್ಥಾಯಿ ಭಾವ, ಸಾತ್ವಿಕ ಭಾವ ಅಂಥೇಳಿ ಬೇರೆ ಬೇರೆ ಲಕ್ಷಣಗಳನ್ನು ವರ್ಣನೆ ಮಾಡಿದ್ದಾರೆ. ಸಾತ್ವಿಕ ಭಾವ ಅಂದ್ರೇನು, ಅದು 8 ಪ್ರಕಾರದ ಸಾತ್ವಿಕ ಭಾವಗಳಿರ್ತವೆ. ಅಷ್ಟ ಸಾತ್ವಿಕ ಭಾವ ಅಂತ ಹೇಳ್ತಾರೆ. ಅದರ ಅರ್ಥ ಏನು, ಕಣ್ಣಿನಲ್ಲಿ ನೀರು ಬರೋದು, ರೋಮಾಂಚಿತವಾಗಿ ಕೂದಲು ಮೈ ಮೇಲಿರುವ ಕೂದಲು ಎದ್ದು ನಿಲ್ಲೋದು, ನಮ್ಮ ವಾಣಿಯಲ್ಲಿ ಅಥವಾ ನಮ್ಮ ಮಾತಿನಲ್ಲಿ ಗದ್ಗದವಾದ ಮಾತು ಬರಲ್ಲ, ಆ ಥರ. ಅಥವಾ ನಾವು ಮೂರ್ಛಿತವಾಗಿ ಹೋಗಿ ಬೀಳ್ಬೋದು, ಈ ಥರ ವಿಕಾರಗಳಿರುತ್ತೆ. ಅದೇ ಥರ ಇಲ್ಲಿ ಒಂದು ವಿಚಿತ್ರವಾದ ವಿಕಾರಗಳು, ಇವು ಶಾಸ್ತ್ರದಲ್ಲಿನೂ ವರ್ಣನೆ ಆಗಿಲ್ಲ. ಆ ಥರ ವಿಕಾರಗಳು ಸುಭದ್ರಾ ದೇವಿಯ ಶರೀರದಲ್ಲಿ ಕಾಣಿಸ್ಕೊಂಡು. ಸೊ ಅವಳ ಏನಾಯಿತು, ಕುತ್ತಿಗೆ ಏನಾಯಿತು, ಹೋಗ್ಬಿಡ್ತು, ಮುಖ ದೊಡ್ಡದಾಯಿತು, ಕಣ್ಣುಗಳು ದೊಡ್ಡದಾಯಿತು, ಕಾಲುಗಳು ಒಳಗಡೆ ಹೋಗ್ಬಿಟ್ಟು, ಈ ಥರ ರೂಪ ಅಲ್ಲಿ ನೋಡ್ತೀವಿ. ಆಮೇಲೆ ಅವಳು ಕಾಯಬೇಕಾಗಿತ್ತಲ್ಲ, ಕೃಷ್ಣ ಬಲರಾಮ ಬರ್ತಾ ಇದ್ದಾರೆ ಅಂಥೇಳಿ. ಈ ಥರ ಕೃಷ್ಣನ ಲೀಲೆಗಳನ್ನು ಕೇಳಿ ಆ ಥರ ವಿಕಾರವಾಗಿ ಅವಳು ಮರ್ತೇ ಬಿಟ್ಲು, ಎಲ್ಲ ಬಾಹ್ಯ ಚೈತನ್ಯವನ್ನು ಕಳ್ಕೊಂಡ್ಬಿಟ್ಲು. ಆವಾಗ ಕೃಷ್ಣ ಬಲರಾಮನೂ ಅಲ್ಲಿ ಬರ್ತಾರೆ. ಅವರು ಬಂದು ಈ ಕೃಷ್ಣನ ಅವರು ಲೀಲೆಗಳನ್ನು ವರ್ಣನೆಯನ್ನು ಆಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಳಗಡೆನೂ ಅವರಲ್ಲಿನೂ ಬೇರೆ ಬೇರೆ ಥರ ವಿಕಾರಗಳಾಗ್ತಾ ಇರ್ತವೆ. ಅವರು ಕೃಷ್ಣ ಮತ್ತು ಬಲರಾಮ್ ಬಂದದ್ದು ಅವ್ರಿಗೆ ಅರಿವಾಗಲ್ಲ. ಇದನ್ನು ನೋಡಿ ಅವರಲ್ಲಿನೂ ಈ ಥರ ವಿಕಾರಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು ಅವರ ಶರೀರನೂ ಈ ಥರ ಕಾಲುಗಳ ಒಳಗಡೆ ಹೋಗುತ್ತೆ, ಕೈ ಬೆರಳುಗಳು ಒಳಗಡೆ ಹೋಗುತ್ತೆ, ಕುತ್ತಿಗೆನೂ ಹೋಗಿಬಿಡುತ್ತೆ, ಮುಖ ಕಣ್ಣುಗಳು ಎಲ್ಲ ದೊಡ್ಡ ಆಗುತ್ತೆ. ಈ ಥರ ರೂಪ ಪ್ರತ್ಯಕ್ಷ ಆಗಿಬಿಡುತ್ತೆ. ಅದನ್ನು ನೋಡಿ ಆಮೇಲೆ ಅವ್ರಿಗೆ ಕೃಷ್ಣ ಮತ್ತು ಬಲರಾಮ ಇಲ್ಲಿ ಬಂದಿದ್ದಾರೆ ಅಂಥೇಳಿ ಗೊತ್ತಾದಾಗ ಅವರೆಲ್ಲರೂ ಏನು ಕೇಳ್ಕೊತಾರೆ, ಈ ರೂಪವನ್ನು ನೋಡ್ತಾರೆ. ಅವರು ಕೃಷ್ಣ ಬಲರಾಮ್ ಮತ್ತು ಸುಭದ್ರರ ರೂಪಗಳನ್ನು ನೋಡ್ತಾರೆ. ಅವರಿಗೂ ಇದನ್ನು ನೋಡಿ ಆನಂದವಾಗುತ್ತೆ. ಆವಾಗ
ಅವರು ಏನೋ ವಿನಂತಿ ಮಾಡ್ತಾರೆ, ನಾವು ಈ ಥರ ರೂಪವನ್ನು ಯಾವಾಗಲೂ ನೋಡಲಿಕ್ಕೆ ಇಚ್ಛೆ ಪಡ್ತೀವಿ ಅಂಥೇಳಿ. ಅವಾಗ ಕೃಷ್ಣ ಹೇಳ್ತಾನೆ, ನಾನು ಇಲ್ಲಿ ಜಗನ್ನಾಥಪುರಿಯಲ್ಲಿ ಏನೋ ಈ ಥರ ರೂಪದಲ್ಲಿ ಪ್ರತ್ಯಕ್ಷನಾಗ್ತೀನಿ ಅಂಥೇಳಿ. ಸೊ ಹೀಗೆ ಯಾವಾಗ ಕೃಷ್ಣ ಪ್ರತ್ಯಕ್ಷ ಆದ ಆ ಥರ ರೂಪದಲ್ಲಿ ಕೃಷ್ಣ, ಬಲರಾಮ್ ಮತ್ತು ಸುಭದ್ರ, ಇಂದ್ರದುಮ್ನ ರಾಜ ಇಲ್ಲಿ ನೀಲಮಾಧವನ ಒಂದು ವಿಗ್ರಹವನ್ನು ಮಾಡಬೇಕಂದಾಗ ಈ ಥರ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷನಾಗ್ತಾರೆ. ಸೊ ಆಮೇಲೆ ಆಕಾಶವಾಣಿ ಆಗಿರುತ್ತಲ್ಲ, ಈಗ ಇದೇ ರೂಪದಲ್ಲಿ ನಾನು ಪ್ರತ್ಯಕ್ಷನಾಗಿರ್ತೇನೆ ಅಂತ ಅಂದಾಗ ಇಂದ್ರದುಮ್ನ ರಾಜ ಏನಾಗ್ತಾನೆ, ಸಾಂತ್ವನಗೊಂಡು ಅವನು ಮತ್ತು ಆ ಆಕಾಶವಾಣಿಯಲ್ಲೇನೋ ನೀನು ಇಲ್ಲಿ ಭಗವಂತನಿಗೆ ಒಂದು ದೇವಸ್ಥಾನವನ್ನು ಕಟ್ಟುವ ಅಂಥೇಳಿ. ಈ ಪರ್ವತದ ಮೇಲೆ ನಾವೀಗ ನಾವೇನು ಪರ್ವತದ ಮೇಲೆ ಇದ್ದೀವಿ ನಾವು. ಈಗ ಸಿಟಿ ಬಂದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಶಿವಜಿ ದೇವಸ್ಥಾನ ಇದೆ. ಅದು ಭೂಮಿಯ ಒಳಗಡೆ ಇದೆ. ನಾವು ಅದನ್ನು ಶಿವಜಿ ದರ್ಶನ ಮಾಡಲಿಕ್ಕೆ ಹೋದರೆ ಕೆಳಗಡೆ ಇಳಿದು ಹೋಗಬೇಕಾಗತ್ತೆ. ಯಾಕಂದರೆ ಇದು ಪರ್ವತವಾಗಿರ್ತಲ್ಲ, ಅದು ಭೂಮಿಯ ಸಮತಲದ ಮೇಲೆ ಶಿವಜಿಯ ದೇವಸ್ಥಾನ ಇದೆ ಅದು. ಆದರೆ ಈಗ ಈ ಎಲ್ಲ ಸಿಟಿ ಬಂದು ಅದು ಕೆಳಗಡೆ ನಮಗೇನು ಅನಿಸುತ್ತೆ ಅಂದರೆ ಅದು ಶಿವಜಿಯ ದೇವಸ್ಥಾನ ಕೆಳಗಡೆ ಹೋಗಿದೆ ಅನಿಸುತ್ತೆ. ಅದು ಕೆಳಗಡೆ ಹೋಗಿಲ್ಲ, ಅದು ನಿಜವಾದ ಸಮತಲ ಅದು, ಆ ಶಿವಜಿ ದೇವಸ್ಥಾನ. ನಾವು ಟೈಮ್ ಇದ್ದರೆ ಅಲ್ಲಿ ಹೋಗ್ಬೋದು ನಾವು. ಸೊ ಈ ಪರ್ವತಕ್ಕೆ ಏನು ನೀಲಾಚಲ ಅಂತ ಹೇಳ್ತಾಯಿದ್ರು. ನಾವು ನಿನ್ನೆ ಮೊನ್ನೆಯಲ್ಲಿ ಎಲ್ಲಿದ್ದೀವಿ, ಸಿಂಹಾಚಲದಲ್ಲಿದ್ದೀವಿ. ಇದು ನೀಲಾಚಲ ಯಾಕೆ, ಇದು ನೀಲಿ ಬಣ್ಣದ ಪರ್ವತವಾಗಿತ್ತು ಇದು. ಅದಕ್ಕೆ ನೀಲಾದ್ರಿ, ನೀಲಾಚಲ. ಸೊ ಇಲ್ಲಿ ಭಗವಂತನೂ ಏನಾಗಿದ್ದ, ನೀಲಮಾಧವನಾಗಿದ್ದ. ಇಲ್ಲಿ ನೀಲಾಚಲದ ಮೇಲೆ ಇಂದ್ರದುಮ್ನ ರಾಜ ಏನು ಮಾಡ್ತಾನೆ, ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸಿ ಇನ್ನು ವಿಗ್ರಹವನ್ನು ಸ್ಥಾಪನೆ ಮಾಡಲಿಕ್ಕೆ ಅವನು ಇಂದ್ರದುಮ್ನ ರಾಜ ಎಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮದೇವರನ್ನು ಕರ್ಕೊಂಡು ಬಂದು, ಬ್ರಹ್ಮದೇವರು ಯಾರು, ಮೊದಲನೇ ಬ್ರಾಹ್ಮಣ ಹೌದಲ್ಲ, ಬ್ರಹ್ಮದೇವರೇ ಬಂದು ಏನು ಮಾಡಬೇಕು, ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂಥೇಳಿ ರಾಜ ಏನು ಮಾಡ್ತಾನೆ, ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಹೋಗ್ತಾ ಏನೋ ಗೊತ್ತಲ್ಲ ನಿಮಗೆ, ಬ್ರಹ್ಮಲೋಕದಲ್ಲಿ ಸಮಯ, ಇಲ್ಲಿ ಸಮಯ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಹೌದಲ್ಲ, ನಮಗೆ ಭಗವದ್ಗೀತೆಯಿಂದ ಅದು ತಿಳಿದು ಬರುತ್ತೆ. ಇಲ್ಲಿನ 1000 ಯುಗ ಆದಾಗ, ಯುಗ ಆದಾಗ ಏನಾಗುತ್ತೆ, ಬ್ರಹ್ಮನ 1 ದಿನ ಆಗುತ್ತೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹೀಗೆ ಅಲ್ಲಿ ಹೋಗಿ ಬ್ರಹ್ಮದೇವರನ್ನು ಭೇಟಿಯಾದಾಗ ಬ್ರಹ್ಮ ಏನು ಮಾಡ್ತಾನೆ, ನಕ್ಕು ಬಿಡ್ತಾನೆ. ಈಗ ನೀನು ವಾಪಸ್ ಹೋಗ್ತಾ ಏನಾಗಿಬಿಡುತ್ತೆ, ಎಷ್ಟೋ ಪೀಳಿಗೆಗಳು, ಎಷ್ಟೋ ಯುಗಗಳು ಕಳೆದು ಹೋಗಿರುತ್ತೆ. ನಿನ್ನ ವಂಶದವರು ಇರಲ್ಲ, ನಿನ್ನ ಮಂತ್ರಿಗಳು, ನಿನ್ನ ಯಾರೂ ಇರಲ್ಲ ಅಂಥೇಳಿ ಹೇಳ್ತಾನೆ. ಆದರೂ ಬ್ರಹ್ಮದೇವರು ಏನು ಹೇಳ್ತಾರೆ, ನೀನು ನಡೆ, ಮುಂದೆ ನಡೆ ನೀನು, ನಾನು ಬರ್ತೀನಿ ಅಂಥೇಳಿ. ಆಮೇಲೆ ಬ್ರಹ್ಮದೇವರು ಬಂದು ಮತ್ತು ಎಲ್ಲ ದೇವಿ ದೇವತೆಗಳು ಬಂದು ಇಲ್ಲಿ ಭಗವಂತನ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಆ ಕಾಲದಿಂದ ಏನೋ ಭಗವಂತ ಇಲ್ಲಿ ಜಗನ್ನಾಥ ಬಲದೇವ ಸುಭದ್ರನಾಗಿ ಇಲ್ಲಿ ಅವನ ಸನ್ನಿಧಿ ಇದೆ. ಹೀಗೆ ಜಗನ್ನಾಥ ಬಲದೇವ ಸುಭದ್ರ ಈ ಥರ ರೂಪವನ್ನು ಪ್ರತ್ಯಕ್ಷವಾಯಿತು. ಸೊ ಇದು ಒಂದು ಥರ ಪ್ರೇಮ ಅಥವಾ ವಿರಹ ಪ್ರೇಮದ ಏನೋ ಒಂದು ಈ ಥರ ರೂಪ ಏನೋ ವಿರಹ ಪ್ರೇಮದ ಒಂದು ಲಕ್ಷಣ ಇದು. ಅದಕ್ಕೋಸ್ಕರ ಈ ಜಗನ್ನಾಥಪುರಿಗೆ ಏನಂತಾರೆ, ವಿಪ್ರಲಂಬ ಕ್ಷೇತ್ರ ಅಂತ ಹೇಳ್ತಾರೆ. ನಮ್ಮ ಆಚಾರ್ಯರು ಏನು ವರ್ಣನೆ ಮಾಡಿದ್ದಾರೆ,
ವಿಪ್ರಲಂಬ ಕ್ಷೇತ್ರ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಭಗವಂತನ ವಿಪ್ರಲಂಬ ಭಾವ, ಪ್ರೇಮ ಭಾವ ಏನಾಗಿತ್ತು, ಪ್ರತ್ಯಕ್ಷವಾಗಿತ್ತು. ಅಥವಾ ಅದು ಪ್ರತ್ಯಕ್ಷದ ಪ್ರತೀಕ ಇದು, ಈ ರೂಪ. ಸಾಮಾನ್ಯ ಜನರಿಗಿದು ಇದೆಲ್ಲ ತಿಳಿಯಲ್ಲ. ಯಾಕಂದರೆ ಪ್ರೇಮ ಪ್ರೀತಿ ಅಂದರೆ ಅವ್ರು ಏನಂತಾರೆ, ಭೌತಿಕ ಜಗತ್ತಿನ ಪ್ರೇಮ ಪ್ರೀತಿ ಅಂತ ಹೇಳ್ತಾರೆ. ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಈ ಜಗನ್ನಾಥಪುರಿಯ ಮಹಾತ್ಮೆ ತುಂಬ ಕಡೆ ವರ್ಣನೆ ಆಗಿದೆ, ಎಲ್ಲ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಪುರಾಣಗಳಲ್ಲಿ. ಉತ್ಕಲಕಾಂಡ ಅಂಥೇಳಿ, ನಾನು ಬೇರೆ ಬೇರೆ ಕಡೆ ಅದ್ರ ಬಗ್ಗೆ ಅದು ಎಲ್ಲಿದೆ ಅಂಥೇಳಿ, ಯಾವ ಪದ್ಮಪುರಾಣ ಅಥವಾ ಒಂದೊಂದು ಸಲ ಸ್ಕಂದ ಪುರಾಣ ಅಂತ ಹೇಳ್ತಾರೆ, ಒಂದೊಂದು ಸಲ ಪದ್ಮಪುರಾಣ, ಇಲ್ಲ ಒಂದೊಂದು ಸಲ ನಾರದ ಪುರಾಣದಲ್ಲಿ. ಬಟ್ ಈ ಎಲ್ಲ ಪುರಾಣಗಳಲ್ಲಿ ಜಗನ್ನಾಥಪುರಿ ಬಗ್ಗೆ ವರ್ಣನೆ ಆಗಿದೆ. ನಮ್ಮ ಸಂಪ್ರದಾಯದಲ್ಲಿ ಸನಾತನ ಗೋಸ್ವಾಮಿಗಳು ಅವರ ಗ್ರಂಥ ಬೃಹತ್ ಭಾಗವತಾಮೃತದಲ್ಲೂ ತುಂಬ ಜಗನ್ನಾಥಪುರಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಸನಾತನ ಗೋಸ್ವಾಮಿನೂ ಎಷ್ಟೋ ಸಲ ಬಂದಿದ್ದರು. ಚೈತನ್ಯ ಮಹಾಪ್ರಭು ಇಲ್ಲಿರುವಾಗ ಸನಾತನ ಗೋಸ್ವಾಮಿನೂ ಬಂದಿದ್ದರು. ಅವರು ಜಗನ್ನಾಥಪುರಿ ಬಗ್ಗೆ ಬೃಹತ್ ಭಾಗವತಾಮೃತದಲ್ಲಿ ವರ್ಣನೆ ಮಾಡಿದ್ದಾರೆ. ನಾವು ಸ್ವಲ್ಪ ಒಂದಿಷ್ಟು ಶ್ಲೋಕಗಳನ್ನು ನಾವು ಬೃಹತ್ ಭಾಗವತಾಮೃತ ಮತ್ತು ಬೇರೆ ಶಾಸ್ತ್ರಗಳಿಂದ ಈ ಜಗನ್ನಾಥಪುರಿಯ ಮಹಾತ್ಮೆ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಎಲ್ಲ ಚರ್ಚೆ ಮಾಡಲಿಕ್ಕಾಗಲ್ಲ, ಟೈಮ್ ಇಲ್ಲ. ನಾನು ಒಂದಿಷ್ಟು ಶ್ಲೋಕಗಳನ್ನು ಇಲ್ಲಿ ಚರ್ಚೆ ಮಾಡ್ತೀನಿ. ಸನಾತನ ಗೋಸ್ವಾಮಿಗಳು ಏನು ಬರೀತಾರೆ, ದಾರು ಬ್ರಹ್ಮ ಜಗನ್ನಾಥೋ ಭಗವಾನ್ ಪುರುಷೋತ್ತಮೆ ಕ್ಷೇತ್ರೇ ನೀಲಾಚಲೆ ಕ್ಷಾರ ಅರ್ಣವತೀರೇ ವಿರಾಜತೆ. ದಾರು ಬ್ರಹ್ಮ, ಇಲ್ಲಿ ಜಗನ್ನಾಥನಿಗೆ ದಾರು ಬ್ರಹ್ಮ ಅಂತ ಹೇಳ್ತಾರೆ. ದಾರು ಅಂದರೆ ಏನು? ಅದು ಮರ. ಆ ಮರ ಬಂದಿತ್ತಲ್ಲ ಸಮುದ್ರದ ಮೂಲಕವಾಗಿ ಆ ಮರ ಬಂದಿತ್ತಲ್ಲ, ಅದಕ್ಕೆ ದಾರು ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂದರೆ ಏನು? ಭಗವಂತನಿಗೆ ವೇದಶಾಸ್ತ್ರಗಳಲ್ಲಿ, ಪರಮಸತ್ಯನಾದ ಭಗವಂತನಿಗೆ ವೇದಶಾಸ್ತ್ರಗಳಲ್ಲಿ ಬ್ರಹ್ಮ ಶಬ್ದದಿಂದ ಏನೋ ಸಂಬೋಧಿತವಾಗಿದೆ. ಯಾರು ಬ್ರಹ್ಮ, ಭಗವಂತ ಈ ಮರದ ರೂಪದಲ್ಲಿದ್ದಾನೆ, ಅವನಿಗೆ ದಾರು ಬ್ರಹ್ಮ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ಟ್ರೂತ್ ಇನ್ ವುಡನ್ ಫಾರ್ಮ್. ದಾರು ಬ್ರಹ್ಮ ಜಗನ್ನಾಥೋ, ಅವನು ಯಾರು? ಜಗತ್ತಿನ ನಾಥ ಅಂಥೇಳಿ. ಪ್ರಭುಪಾದರು ಇಲ್ಲಿ 1976ರಲ್ಲಿ ಬಂದಿದ್ದರು, 77 ಬಂದಿದ್ದರು. ಅವ್ರೇನು ಹೇಳ್ತಾಯಿದ್ರು, ಎಲ್ಲ ಈ ಪಂಡಗಳಿಗೆ, ಇಲ್ಲಿ ದೇವಸ್ಥಾನವನ್ನು ನಡೆಸೋವರಿಗೆ, ನನ್ನ ಪಾಶ್ಚಾತ್ಯ ದೇಶದ ಶಿಷ್ಯರಿಗೂ ನೀವೇನು ಮಾಡಬೇಕು, ಈ ದೇವಸ್ಥಾನದಲ್ಲಿ ಒಳಗಡೆ ಹೋಗಲಿಕ್ಕೆ ಭಗವಂತನ ದರ್ಶನ ಮಾಡಲಿಕ್ಕೆ ಏನು ಮಾಡಬೇಕು, ನೀವು ಅನುಮತಿ ಕೊಡಬೇಕಂತ ಹೇಳ್ತಾರೆ. ಕ್ಯೂ? ಪ್ರಭುಪಾದರು ಒಂದು ತರ್ಕ ಕೊಟ್ಟರು. ಜಗನ್ನಾಥ ಯಾರು? ಅವನು ಜಗತ್ತಿನ ನಾಥ. ಅವನು ಬರೀ ಪುರಿನಾಥ ಅಷ್ಟೇ ಅಲ್ಲ, ಪುರಿನಾಥ ಅಥವಾ ಒಡಿಯನಾಥ ಅಷ್ಟೇ ಅಲ್ಲ, ಅಥವಾ ಹಿಂದೂನಾಥ ಅಷ್ಟೇ ಅಲ್ಲ, ಅವನು ಜಗತ್ತಿನ ನಾಥ. ಅವನು, ನೀವು ಭಗವಂತನನ್ನು ಏನು ಮಾಡ್ತಾಯಿದ್ದೀರ, ನೀವು ಸಣ್ಣವನನ್ನಾಗಿ ಮಾಡ್ತಾಯಿದ್ದೀರ, ಒಂದು ಸೀಮಿತ ಮಾಡ್ತಾಯಿದ್ದೀರ ನೀವು. ಸಣ್ಣ ಒಂದು ಕ್ಷೇತ್ರಕ್ಕೆ, ಒಂದು ಸಮುದಾಯಕ್ಕೆ ಅವನನ್ನು ಸೀಮಿತ ಮಾಡ್ತೀರಿ. ಇದು ಜಗನ್ನಾಥನ ಅರ್ಥ ಅಲ್ಲ. ಜಗನ್ನಾಥ ಅಂದರೆ ಏನೋ, ಅವನು ಜಗತ್ತಿನ ನಾಥ ಅಂತ. ಭಗವಾನ್ ಪುರುಷೋತ್ತಮೆ, ಅವನು ಭಗವಂತ ಅಂದ್ರೇನು? ಎಲ್ಲ ಷಡೈಶ್ವರ್ಯ ಪೂರ್ಣ ಹೊಂದಿದವನು. ಷಡೈಶ್ವರ್ಯಗಳನ್ನು, ಷಡೈಶ್ವರ್ಯ ಅಂದರೆ ಏನು? ಶಕ್ತಿ, ಸಂಪತ್ತು, ಸುಂದರತೆ, ಕೀರ್ತಿ, ಜ್ಞಾನ, ವೈರಾಗ್ಯ ಅಂಥೇಳಿ 6 ಐಶ್ವರ್ಯಗಳಿರುತ್ತೆ. ವಿಭೂತಿಗಳು ಅಥವಾ ಐಶ್ವರ್ಯಗಳು ಅಂತ. ಯಾರಲ್ಲಿ ಇದು ಪೂರ್ಣವಾಗಿರುತ್ತಲ್ಲ ಅವನಿಗೆ ಭಗವಂತ ಅಂತ ಹೇಳ್ತಾರೆ. ನಮ್ಮಲ್ಲಿ ಸ್ವಲ್ಪ ಇರ್ಬೋದು, ಆದರೆ ಪೂರ್ಣವಾಗಿರಲ್ಲ. ಭಗವಂತನಲ್ಲಿ ಇವೆಲ್ಲ ಪೂರ್ಣವಾಗಿರುತ್ತೆ. ಸುಂದರತೆ, ಜ್ಞಾನ, ವೈರಾಗ್ಯ, ಶಕ್ತಿ, ಸಂಪತ್ತು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಂ ಭಗ ಇತಿ. 6 ಪ್ರಕಾರದ ಈ ಐಶ್ವರ್ಯಗಳನ್ನು ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿಗಳು ವರ್ಣನೆ ಮಾಡಿದ್ದಾರೆ.
ಭಗವಾನ್ ಪುರುಷೋತ್ತಮ. ಅವನು ಯಾರು? ಪುರುಷೋತ್ತಮ ಅವನು. ಇಲ್ಲಿ ಪುರುಷೋತ್ತಮ ಕ್ಷೇತ್ರೇ ನೀಲಾಚಲೆ ಕ್ಷಾರಾರ್ಣವೇ. ಈ ಪುರುಷೋತ್ತಮ ಕ್ಷೇತ್ರದಲ್ಲಿ ನೀಲಾಚಲ ಅಂದರೆ ಈ ನೀಲ ಪರ್ವತದ ಮೇಲೆ ಎಲ್ಲಿದೆ ಅದು? ಕ್ಷಾರಾರ್ಣವೇ ತೀರೇ ವಿರಾಜತೆ. ಕ್ಷಾರಾರ್ಣವ. ಅರ್ಣವ ಅಂದರೆ ಏನು? ಅರ್ಣವ ಅಂದರೆ ಸಮುದ್ರಕ್ಕೆ ಅರ್ಣವ ಅಂತ ಹೇಳಿದೆ. ಕ್ಷಾರ ಅಂದರೆ ಏನು? ಉಪ್ಪಿನ ಸಮುದ್ರ. ಉಪ್ಪಿನ ಸಮುದ್ರದ ತೀರದಲ್ಲಿ ಯಾರು ವಿರಾಜಿತನಾಗಿದ್ದಾನೆ ಅವನ ಸನ್ನಿಧಿ ಇದೆ. ಅವನು ದಾರು ಬ್ರಹ್ಮ, ಜಗನ್ನಾಥ ಭಗವಾನ್, ಅವನು ಪುರುಷೋತ್ತಮ ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಮತ್ತು ಈ ಧಾರನಾಥ್ ಅಂಥೇಳಿ ದಾರು ಬ್ರಹ್ಮ, ಈ ದಾರು ಬ್ರಹ್ಮ ಶಬ್ದದ ಇನ್ನೊಂದು ಅರ್ಥ ಕೊಡ್ತಾರೆ ಇಲ್ಲಿ ಸನಾತನ ಗೋಸ್ವಾಮಿಗಳು. ದಾರು ಈ ಶಬ್ದ ಧಾರನಾಥ್ ಅಂಥೇಳಿ ಇನ್ನೊಂದು ಸಂಸ್ಕೃತ ಶಬ್ದದಿಂದ ಬರುತ್ತಂತೆ. ಧಾರನಾಥ್ ಅಂದರೆ ಧಾರಣೆ ಮಾಡೋದು. ಧಾರಣೆ ಅಂದರೆ ತಿಳಿತಲ್ಲ, ಹಿಡ್ಕೊಂಡು ಇಟ್ಕೊಳ್ಳೋದು. ಮತ್ತು ಧಾರಣೆ ಅಂದರೆ ಕೊಡೋದು. ದಾನ, ಈ ದಾನ ಶಬ್ದ ಅದರಿಂದನೇ ಬರುತ್ತೆ. ಯಾರು ಧಾರನಾಥ್ ಅಂದರೆ ಇನ್ನೊಂದು ಏನು ಅಂದರೆ ಇದನ್ನು ಮಾಡೋದು, ಏನೋ ನಾಶ ಮಾಡೋದು. ನಾಶ ಮಾಡೋದು ಮತ್ತು ಕೊಡೋದು. ಯಾರು ನಮ್ಮ ಕಷ್ಟಗಳನ್ನು ನಾಶ ಮಾಡಿ ನಮಗೆ ದಿವ್ಯ ಆನಂದವನ್ನು ಕೊಡ್ತಾರಲ್ಲ ಅವನಿಗೆ ದಾರು ಬ್ರಹ್ಮ ಅಂತ ಹೇಳ್ತಾರಂತೆ ಇಲ್ಲಿ ಹೇಳ್ತಾರೆ. ಮತ್ತು ಪದ್ಮ ಪುರಾಣದಲ್ಲಿ ಇಲ್ಲಿ ಈ ಪುರುಷೋತ್ತಮ ಕ್ಷೇತ್ರ ಅಥವಾ ಜಗನ್ನಾಥ ಪುರಿಯ ಮಹಾತ್ಮೆಯನ್ನು ಇಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ಈ ಥರ ವರ್ಣನೆ ಆಗಿದೆ. ಸಮುದ್ರಸ್ಯೋತ್ತರೇ ತೀರೆ ಆಸ್ತೆ ಶ್ರೀ ಪುರುಷೋತ್ತಮೆ ಪೂರ್ಣಾನಂದಮಯಂ ಬ್ರಹ್ಮ ದಾರು ವ್ಯಾಜ ಶರೀರ ಬ್ರತ್. ಸಮುದ್ರಸ್ಯೋತ್ತರೇ ತೀರೆ, ಸಮುದ್ರದ ಉತ್ತರ ತೀರದಲ್ಲಿ ಆಸ್ತೆ ಶ್ರೀ ಪುರುಷೋತ್ತಮೆ, ಪುರುಷೋತ್ತಮ ಏನಾಗಿದ್ದಾನೆ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನು ಪೂರ್ಣಾನಂದಮಯಂ ಬ್ರಹ್ಮ. ಅವನು ಯಾವ ಥರ ಭಗವಂತ, ಅವನು ದೇವರ ಪರಮಸತ್ಯ, ಅವನು ಪೂರ್ಣಾನಂದಮಯ ಆಗಿದ್ದಾನೆ ಅವನು. ಇದು ಶಬ್ದ ತುಂಬ ಮಹತ್ವಪೂರ್ಣ ಆಗಿರುತ್ತೆ. ಜನರು ಸಾಮಾನ್ಯವಾಗಿ ಭಗವಂತನನ್ನು ಬರೀ ಒಂದು ಮರ ಅಂಥೇಳಿ ತಿಳ್ಕೊಬೋದು, ಆದರೆ ಇಲ್ಲಿ ಏನು ಹೇಳ್ತಾರೆ, ಮರದಲ್ಲಿ ಏನು ಆನಂದ ಇರುತ್ತಾ, ಈ ಥರ ಪೂರ್ಣಾನಂದ ಇರುತ್ತಾ? ಇಲ್ಲಿ ಶಾಸ್ತ್ರದಲ್ಲಿ ಏನು ವರ್ಣನೆ ಆಗಿದೆ, ಭಗವಂತ ಪೂರ್ಣಾನಂದನಾಗಿದ್ದಾನೆ, ಅವನು ಚಿನ್ಮಯ, ಅವನು ಬರೀ ಮರ ಅಂಥೇಳಿ ನಾವು ನೋಡಬಾರ್ದು. ಚೈತನ್ಯ ಮಹಾಪ್ರಭು ಇಲ್ಲಿ ಬಂದಾಗ ಅವ್ರಿಗೆ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ಅವರು ಎಲ್ಲಿಗೆ ಹೋಗ್ಬೇಕಂತಿದ್ದಾರೆ, ಅವರು ಬೃಂದಾವನಕ್ಕೆ ಹೋಗ್ಬೇಕಂತ ಹೇಳಿ ಇಚ್ಛೆ ಇತ್ತು. ಆದರೆ ಅವರ ತಾಯಿ ಹೇಳ್ತಾಳೆ, ನೀನು ಜಗನ್ನಾಥಪುರಿಗೆ ಹೋಗು ಅಂಥೇಳಿ. ನನಗೆ ಮತ್ತೆ ಇಲ್ಲಿ ಜಗನ್ನಾಥಪುರಿ ಸಮೀಪ ಇದೆ, ನಿನ್ನ ಬಗ್ಗೆ ನನಗೆ ಸಂದೇಶ ಸಿಗುತ್ತೆ ಅಂಥೇಳಿ ಅವಳು ಆಜ್ಞೆ ಮಾಡ್ತಾಳೆ ಅಥವಾ ವಿನಂತಿ ಮಾಡ್ತಾಳೆ ಶಚಿದೇವಿ, ಚೈತನ್ಯ ಮಹಾಪ್ರಭು ಅವರ ತಾಯಿ. ಅವರು ಆ ಥರ ವಿನಂತಿ ಮಾಡಿದಾಗ ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿ ಕಡೆ ಬರ್ತಾರೆ. ಜಗನ್ನಾಥಪುರಿ ಸಮೀಪ ಬರ್ತಾ ಚೈತನ್ಯ ಮಹಾಪ್ರಭು ಅವ್ರ ಜೊತೆ ಒಂದಿಷ್ಟು ಅನುಯಾಯಿಗಳಿದ್ದರು. ನಿತ್ಯಾನಂದ, ಜಗದಾನಂದ, ಗೋವಿಂದ, ಮುಕುಂದ ಅಂಥೇಳಿ. ಸೊ ಒಂದಿಷ್ಟು 4-5 ಜನ ಇದ್ದರು. ಅವರನ್ನು ಬಿಟ್ಟು ಚೈತನ್ಯ ಮಹಾಪ್ರಭು ಜಗನ್ನಾಥನ ಕಡೆ ಏನು ಮಾಡ್ತಾರೆ, ಓಡಿ ಬರ್ತಾರೆ ಅವರು. ತೀವ್ರ ಇಚ್ಛೆಯಿಂದ ಜಗನ್ನಾಥನ ದರ್ಶನ ಮಾಡ್ಲಿಕ್ಕೆ ಅಂಥೇಳಿ ಬಂದು ಜಗನ್ನಾಥನನ್ನು ನೋಡಿ ಅವರು ಮೂರ್ಛಿತರಾಗಿಬಿಡ್ತಾರೆ. ಅಲ್ಲಿ ಏನು ವರ್ಣನೆ ಆಗಿದೆ, ಜಗನ್ನಾಥನನ್ನು ಅವರು ದ್ವಿಭುಜ ರೂಪ ಶ್ಯಾಮ ಸುಂದರನಾಗಿ ನೋಡಿದರು ಅವರು, ಚೈತನ್ಯ ಮಹಾಪ್ರಭು. ಇದು ಬರೀ ಒಂದು ಮರ ಅಲ್ಲ, ಚೈತನ್ಯ ಮಹಾಪ್ರಭು ಯಾವ ಥರ ನೋಡಿದರು, ಜಗನ್ನಾಥನನ್ನು ದ್ವಿಭುಜ ರೂಪ. ಆ ಥರ ನಾವು ಜಗನ್ನಾಥನನ್ನು ನೋಡಬೇಕು, ದ್ವಿಭುಜ ರೂಪ. ಅಲ್ಲಿ ತ್ರಿಭಂಗ ರೂಪ, ದ್ವಿಭುಜ ಶ್ಯಾಮ ಸುಂದರ. ಅಲ್ಲಿ ಭಗವಂತನಿಗೆ ಕಾಲು ಇಲ್ಲ ಅಂಥೇಳಿ ನಾವು ನೋಡ್ತೀವಿ, ಆದರೆ ಚೈತನ್ಯ ಮಹಾಪ್ರಭು ಯಾವ ಥರ ನೋಡ್ತಾ ಇದ್ದಾರೆ, ತ್ರಿಭಂಗ ರೂಪವನ್ನು ನೋಡ್ತಾ ಇದ್ದಾರೆ ಅಲ್ಲಿ, ಶ್ಯಾಮಸುಂದರನ ರೂಪವನ್ನು. ಶ್ಯಾಮಸುಂದರ ಅಂದರೆ ಯಾರು, ಕೃಷ್ಣ. ಪೂರ್ಣಾನಂದಮಯಂ ಬ್ರಹ್ಮ ದಾರು ವ್ಯಾಜ ಶರೀರ ಬ್ರತ್. ಅವನ ಶರೀರ ಏನಾಗಿದೆ, ಪೂರ್ಣಾನಂದದಿಂದ ಕೂಡಿದೆ. ಅವನು
ಈ ಧಾರು ಅಂದರೆ ಒಂದು ಮರದ ಒಂದು ರೂಪವನ್ನು ತಾಳಿದ್ದಾನೆ. ನೀಲಾದ್ರೋಚೋತ್ಕಲೆ ದೇಶೆ ಕ್ಷೇತ್ರೇ ಶ್ರೀ ಪುರುಷೋತ್ತಮೆ ಧಾರುಣ್ಯಾಸ್ತೆ ಚಿದಾನಂದೋ ಜಗನ್ನಾಥಾಖ್ಯ ಮೂರ್ತಿನ. ಇಲ್ಲಿ 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 ನೋಡಿ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಪೂರ್ಣಾನಂದ ಅಂಥೇಳಿ ಬಂದಿತ್ತು. ಯಾಕಂದರೆ ಯಾವುದೇ ಭೌತಿಕ ರೂಪದಲ್ಲಿ ಆನಂದ ಇರಲ್ಲ. ಆನಂದ ಅನ್ನೋದೇನು ಆಧ್ಯಾತ್ಮಿಕ ರೂಪದಲ್ಲಿ ಅಷ್ಟೇ ನಮಗೆ ಸಿಗ್ಬೋದು, ಅದು ಭಗವಂತನಲ್ಲಿ ಅಷ್ಟೇ ಸಿಗುತ್ತೆ ಆನಂದ, ಸುಖ. ಈ ಭೌತಿಕ ಜಗತ್ತಿನಲ್ಲಿ ಏನು ಚಪಲ ಸುಖ ಅಂತ ಹೇಳ್ತೀವಿ ನಾವು, ಅದು ಕ್ಷಣಿಕ ಸುಖ, ಅದು ಶಾಶ್ವತವಾಗಿರಲ್ಲ ಭೌತಿಕ ಸುಖ. ನೀವು ಎಷ್ಟೋ ಸುಂದರವಾದ ಸಿನಿಮಾ ತಾರೆಯರು ಇರ್ಬೋದು, ಆದರೆ ಅವರು ಯಾವಾಗಲೂ ಅದೇ ಥರ ಇರ್ತಾರೆ, ಹೌದಲ್ಲ? ಅದಕ್ಕೋಸ್ಕರ ಅದು ಪೂರ್ಣಾನಂದ ಅಲ್ಲ. ಆ ರೂಪ ಏನಿದೆ ಅದು ಪೂರ್ಣಾನಂದ ಅಲ್ಲ. ಭಗವಂತನ ರೂಪ ಏನೋ ಪೂರ್ಣಾನಂದ ಆಗಿರುತ್ತೆ. ಇಲ್ಲಿ ನೀಲಾದ್ರೋ ಚೋತ್ಕಲ ದೇಶ, ಉತ್ಕಲ ದೇಶ, ಈ ಒಡಿಶಾ ಅಂತೀವಲ್ಲ ನಾವು ಈಗಿನ ಕಾಲದಲ್ಲಿ, ಆದರೆ ಮೊದಲು ಏನಿತ್ತು ಅದು ಉತ್ಕಲ ದೇಶ ಅಂತೇಳಿ ಹೆಸರು. ಉತ್ಕಲ ದೇಶ ಅಂಥೇಳಿ ಶಾಸ್ತ್ರದಲ್ಲಿ ಉತ್ಕಲ ದೇಶ ಅಂಥೇಳಿ ಉತ್ಕಲ ದೇಶದಲ್ಲಿ ಕ್ಷೇತ್ರೇ ಶ್ರೀ ಪುರುಷೋತ್ತಮ ಕ್ಷೇತ್ರದಲ್ಲಿ ನೀಲಾದ್ರೋ, ನೀಲ ಪರ್ವತದ ಮೇಲೆ, ಅದ್ರಿ ಅಂದ್ರೂ ಪರ್ವತ, ನೀಲಾದ್ರಿ. ಧಾರುಣ್ಯಾಸ್ತೆ ಚಿದಾನಂದ, ದಾರುಣ್ಯ ಭಗವಂತ ಮರದ ರೂಪದಲ್ಲಿ, ದಾರು ಬ್ರಹ್ಮ, ಚಿದಾನಂದ. ಆದರೆ ಅವನು ಬರೀ ಮರ ಅಲ್ಲ, ಅವನು ಚಿದಾನಂದ, ಚಿನ್ಮಯನಾಗಿದ್ದಾನೆ ಅವನು. ಚಿನ್ಮಯ ಅಂದರೆ ಏನು? ಭಗವಂತನಲ್ಲಿ ಎರಡು ಪ್ರಕಾರದ ಶಕ್ತಿಗಳಿದೆ, ಚಿತ್ ಶಕ್ತಿ ಮತ್ತು ಅಚಿತ್ ಶಕ್ತಿ ಅಂಥೇಳಿ. ಚಿತ್ ಅಂದರೆ ಆಧ್ಯಾತ್ಮಿಕ ಶಕ್ತಿ, ಅದರಲ್ಲಿ ಚೈತನ್ಯ ಇರುತ್ತೆ. ಮತ್ತು ಅಚಿತ್ ಶಕ್ತಿ ಅಂದ್ರೇನು? ಅದು ಜಡವಾಗಿರ್ತದೆ. ಈ ಭೌತಿಕ ಜಗತ್ತೇನು ಜಡ ಶಕ್ತಿಯಿಂದ ಮಾಡಿದ್ದು, ಅಚಿತ್ ಶಕ್ತಿಯಿಂದ ನಿರ್ಮಿತವಾಗಿತ್ತು. ಸೊ ಭಗವಂತನ ರೂಪ ಏನು? ಅದು ಈ ಅಚಿತ್ ಶಕ್ತಿ ಜಡ ಶಕ್ತಿಯಿಂದ ಆಗಿಲ್ಲ, ಅದು ಚಿದಾನಂದ ಚಿನ್ಮಯ ಆಗಿರುತ್ತೆ, ಚಿತ್ ಶಕ್ತಿಯಿಂದ ನಿರ್ಮಿತವಾದ ಆಧ್ಯಾತ್ಮಿಕ ಲೋಕ. ಭಗವಂತನ ರೂಪ, ಭಗವಂತನ ಯಾವುದೇ ಭಗವಂತನ ಜೊತೆ ಸಂಬಂಧಪಟ್ಟಿದ್ದೆಲ್ಲ ಏನು ಚಿತ್ ಶಕ್ತಿಯಿಂದ ನಿರ್ಮಿತವಾಗಿದ್ದು. ಅದಕ್ಕೋಸ್ಕರ ಚಿದಾನಂದ ಅಂಥೇಳಿ, ಚಿತ್ ಮತ್ತು ಆನಂದದಿಂದ ಕೂಡಿದ್ದು ಇದು ಈ ರೂಪ. ಜಗನ್ನಾಥಾಖ್ಯ ಮೂರ್ತಿನ ಅಂಥೇಳಿ, ಇಲ್ಲಿ ಆ ಮೂರ್ತಿ ಜಗನ್ನಾಥನ ಮೂರ್ತಿ ಏನಿದೆ ಅದು ಬರೀ ಮರ ಅಲ್ಲ, ಅದು ಚಿನ್ಮಯ ಆನಂದದಿಂದ ಕೂಡಿದೆ. ಇದು ಪದ್ಮಪುರಾಣದಿಂದ ಶ್ಲೋಕ. ಮತ್ತು ಸನಾತನ ಗೋಸ್ವಾಮಿಗಳು ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ ಇಲ್ಲಿ. ಮಹಾವಿಭೂತಿಮಾನ್ ರಾಜ್ಯಂ ಔತ್ಕಲಂ ಪಾಲಯಂ ಸ್ವಯಂ ವ್ಯಂಜಯನ್ ನಿಜ ಮಹಾತ್ಮ್ಯಂ ಸದಾ ಸೇವಕ ವತ್ಸಲ ಅಂತೇಳಿ. ಮಹಾವಿಭೂತಿಮಾನ್ ರಾಜ್ಯಂ, ಈ ಉತ್ಕಲ ರಾಜ್ಯ ಏನಿದೆ ಅಲ್ಲ, ಇದು ತುಂಬ ಐಶ್ವರ್ಯದಿಂದ ಕೂಡಿದೆ ಅಂತ, ಸಂಪತ್ತಿ ಐಶ್ವರ್ಯದಿಂದ ಕೂಡಿದೆ. ಯಾಕಂದರೆ ಔತ್ಕಲಂ ಪಾಲಯನ್ ಸ್ವಯಂ, ಜಗನ್ನಾಥ ತಾನೇ ಇದನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾನೆ, ಅವನೇ ರಾಜ ಇಲ್ಲಿ ಉತ್ಕಲ ದೇಶದಲ್ಲಿ. ಇಲ್ಲಿ ಒಂದು ಪ್ರಥೆ ಇದೆ, ಪರಂಪರೆ ಇದೆ. ಇಲ್ಲಿಯ ರಾಜರು ಏನು ಮಾಡ್ತಿದ್ರು, ಯಾವಾಗಲೂ ತಮ್ಮಣ್ಣ ಜಗನ್ನಾಥನ ಸೇವಕ ಅಂಥೇಳಿ ಅವರು ತಿಳ್ಕೊತಾ ಇದ್ರು. ಜಗನ್ನಾಥನೇ ರಾಜ, ನಾವು ಅವನ ಸೇವಕರು. ಈ ಜಗನ್ನಾಥ ರಥಯಾತ್ರೆ ದಿನ ನೋಡಿ ನೀವು, ಇಲ್ಲಿ ರಾಜ ಬಂದು ಏನು ಮಾಡ್ತಾನೆ, ಇಲ್ಲಿ ಬಂದು ಆ ಜಗನ್ನಾಥನ ಮುಂದೆ ಕಸ ಬಳಸ್ತಾನೆ ಅವನು. ಅದೇನದು ಅವನು ತೋರಿಸ್ಕೊಡ್ತಾ ಇದ್ದಾನೆ, ನಾನು ಭಗವಂತನ ಸೇವಕ ಅಂಥೇಳಿ, ನಾನು ರಾಜ ಅಲ್ಲ. ಒಂದು ಸಲ ಇಲ್ಲಿ ಇತಿಹಾಸದಲ್ಲಿ, ಈಗಿನ ಇತಿಹಾಸದಲ್ಲಿ ಮಧ್ಯಕಾಲೀನ ಇತಿಹಾಸ ಅಂತಿರಲ್ಲ ಇದರಲ್ಲಿ ನಮ್ಮ ಇತಿಹಾಸಗಳಲ್ಲಿ, ಅದು ಸರಿಯಲ್ಲ. ಅದು ಮಧ್ಯಕಾಲ ಪೂರ್ವಕಾಲ ಅಂಥೇಳಿ ಅದು ತಪ್ಪದು. ಅದೆಲ್ಲ ಕ್ರೈಸ್ತರ ಕಾಲಾವಧಿ ಅನುಸಾರ ಅವರು ಏನು ಮಾಡಿದ್ದಾರೆ, ಅದನ್ನು ಇತಿಹಾಸವನ್ನು ವಿಭಜನೆ ಮಾಡಿದ್ದಾರೆ. ಎನಿವೆ 15-14ನೇ ಶತಮಾನದಲ್ಲಿ ಒಬ್ಬ ಪುರುಷೋತ್ತಮ ದೇವ ಅಂಥೇಳಿ ಇಲ್ಲಿ ರಾಜ ಇದ್ದ. ಅವನು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರು ವಿಜಯನಗರ ರಾಜರ ಜೊತೆ ಯುದ್ಧ ಮಾಡ್ತಾಯಿದ್ರು ಅವರು. ಆವಾಗ
ಅವರು ಒಂದು ಒಪ್ಪಂದಕ್ಕೆ ಬರ್ತಾರೆ, ಈ ನಾವು ಯುದ್ಧ ಮಾಡೋದು ಬೇಡ, ನಾವು ಸಂಬಂಧಿಕರಾಗೋಣ ಅಂಥೇಳಿ ಮದುವೆ ಮಾಡ್ಕೊಳ್ಳೋಣ ಅಂಥೇಳಿ ಅವರು ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿ ರಾಜ ಏನು ಮಾಡ್ತಾನೆ, ಕೃಷ್ಣದೇವರಾಯಕ್ಕಿಂತ ಮುಂಚಿನ ರಾಜ ಅಥವಾ ಕೃಷ್ಣ, ಇದು ಒಂದು ಘಟನೆ ಆಗುತ್ತೆ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆದರೆ ಇಲ್ಲಿ ರಾಜ ಏನು ಮಾಡ್ತಾನೆ, ಕಸ ಬಳಸ್ತಾನೆ. ಅದಕ್ಕೋಸ್ಕರ ನಾವು ಏನು ಮಾಡಲ್ಲ, ಇವನ ಜೊತೆ ಸಂಬಂಧ ಮಾಡೋದು ಬೇಡ ಅಂತಾರೆ ಅವರು. ಅದಕ್ಕೆ ಇಲ್ಲಿ ರಾಜ ತುಂಬ ಕೋಪ ಮಾಡ್ಕೊಂಡು ಏನು ಮಾಡ್ತಾನೆ, ಅವನು ಆಕ್ರಮಣ ಮಾಡ್ತಾನೆ ಅಲ್ಲಿ ವಿಜಯನಗರದ ಮೇಲೆ. ಇದು ಕೃಷ್ಣದೇವರಾಯ ಅಥವಾ ಅವ್ರಿಗಿಂತ ಮುಂಚೆ ಇದೆ ಥರ ಎಷ್ಟೋ ಸಲ ಯುದ್ಧ ಆಗಿದೆ ಅಲ್ಲಿ, ಅವ್ರ ನಡುವೆ ಇವ್ರ ನಡುವೆ, ವಿಜಯನಗರದವ್ರ ನಡುವೆ ಮತ್ತು ಇಲ್ಲಿ ಈ ಉತ್ಕಲ ದೇಶದ ರಾಜರ ನಡುವೆ ಯುದ್ಧ ಆಗಿದೆ ಎಷ್ಟೋ ಸಲ. ಸೊ ಅವರು ಇಲ್ಲಿ ರಾಜ ಹೋಗಿ, ನೀನು ನಮ್ಮ ಭಗವಂತನ ಸೇವೆಗೆ ನಾನು ಸೇವಕನನ್ನು ಅದನ್ನು ತುಂಬ ಕೀಳಾಗಿ ನೋಡ್ತಿದ್ದ ಇದೆ ಭಗವಂತನನ್ನು ಅಂಥೇಳಿ ಇಲ್ಲಿ ಅವರು ಆಕ್ರಮಣ ಮಾಡಿ ಅಲ್ಲಿ ಅವ್ರಿಗೆ ಸೋಲಿಸ್ತಾರೆ. ಸೊ ಈ ಥರ ಎಷ್ಟೋ ಸಲ ಯುದ್ಧಗಳಾಗಿದೆ ಅಲ್ಲಿ. ಇಲ್ಲಿ ಉತ್ಕಲ ದೇಶವನ್ನು ರಾಜ್ಯವನ್ನು ಯಾರು ನಡೆಸ್ತಾರೆ, ಸ್ವಯಂ ಭಗವಂತನೇ ನಡೆಸ್ತಾರೆ. ಒಂದು ದೃಷ್ಟಿಯಿಂದ ನಾವು ತತ್ವಜ್ಞಾನದ ಆಧಾರದ ಮೇಲೆ ನಾವು ನೋಡಿದರೆ ಎಲ್ಲರನ್ನ ಪಾಲನೆ ಪೋಷಣೆ ಮಾಡೋನು ಯಾರು, ಕೃಷ್ಣನೇ, ಭಗವಂತನೇ, ಹೌದಲ್ಲ. ನಾವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳನ್ನು ಮಾಡ್ಬೋದು, ಗ್ರ್ಯಾಂಡ್ ಅಂದರೆ ಮೆಗಾ ಸಿಟೀಸನು, ಮೆಗಾ ಸಿಟೀಸ್ ಮಾಡ್ಬೋದು. ಈಗ ಸ್ಮಾರ್ಟ್ ಸಿಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಎಷ್ಟೋ ದೊಡ್ಡ ದೊಡ್ಡ ಪಟ್ಟಣಗಳನ್ನು ಮಾಡ್ಬೋದು, ನಗರೀಕರಣ ಮಾಡ್ಬೋದು. ಕೊನೆಗೆ ನಮ್ಮ ಅವಲಂಬನೆ ಯಾರ ಮೇಲೆ ಇರುತ್ತೆ, ಕೃಷ್ಣನ ಮೇಲೆ ಇರುತ್ತೆ. ಕೃಷ್ಣ ನಮಗೆ ಮಳೆ ಕಳಿಸ್ಲಿಲ್ಲ, ಆಹಾರ ಧಾನ್ಯಗಳನ್ನು ಕಳಿಸ್ಲಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗುತ್ತೆ, ನಾವು ನಮ್ಮ ಜೀವನವನ್ನು ನಡೆಸಲಿಕ್ಕಾಗಲ್ಲ, ಅಥವಾ ಪಟ್ಟಣಗಳನ್ನು ನಡೆಸಲಿಕ್ಕೆ ಆಗಲ್ಲ. ನಮಗೇನು ಅನ್ನಿಸ್ಬೋದು, ನಗರಸಭೆಯವರು ನೀರು ವಿದ್ಯುತ್ ಶಕ್ತಿಯನ್ನು ಕಳಿಸ್ತಾ ಇದ್ದಾರೆ ಅನ್ನಿಸ್ಬೋದು. ಆದರೆ ಕೊನೆಗೆ ಯಾರು ಕಳಿಸ್ತಾ ಇದ್ದಾರೆ ಅದನ್ನು, ಭಗವಂತನೇ ಕಳಿಸ್ತಾ ಇದ್ದಾನೆ. ಯಾಕಂದರೆ ಮಳೆ ಬರಲಿಲ್ಲ ಅಂದರೆ ಎಲ್ಲಿಂದ ನಗರಸಭೆಯವ್ರು ನೀರು ಕಳಿಸ್ತಾರೆ, ನದಿಗಳು ಬತ್ತಿ ಹೋಗಿಬಿಡುತ್ತೆ, ಹೌದಲ್ಲ. ಫ್ಯಾಕ್ಟ್ರಿನಲ್ಲಿ ಅಥವಾ ಫ್ಯಾಕ್ಟ್ರಿನಲ್ಲಿ ಏನಾದರೂ ಮಾಡ್ಬೋದಾ, ನೀರನ್ನು H2O ಮಿಕ್ಸ್ ಮಾಡಿ ಎಲ್ರಿಗೂ ಸರಬರಾಜು ಮಾಡ್ತಾರೆ, ಏನಂತಾರೆ ಅದಕ್ಕೆ, ಸಪ್ಲೈಗೆ ಸರಬರಾಜು ಮಾಡಲಿಕ್ಕಾಗತ್ತಾ, ಅಥವಾ ಧಾನ್ಯಗಳನ್ನು ಮಾಡಲಿಕ್ಕಾಗತ್ತಾ ಫ್ಯಾಕ್ಟ್ರಿನಲ್ಲಿ. ನಾವೇನು ದೊಡ್ಡ ದೊಡ್ಡ ಮುಂದುವರಿತಾ ಇದ್ದೀವಿ ಅಂತ ಹೇಳಿ ಅನ್ಕೋಬೋದು. ಆದರೆ ಕೊನೆಗೆ ನಮ್ಮ ಅವಲಂಬನೆ ಏನು, ಭಗವಂತನ ಮೇಲೆ, ಎಲ್ಲವನ್ನ ಪಾಲನೆ ಪೋಷಣೆ. ಇಲ್ಲಿ ವಿಶೇಷವಾಗಿ ಉತ್ಕಲ ದೇಶವನ್ನು ರಾಜ್ಯವನ್ನು ಜಗನ್ನಾಥನೇ ಪಾಲನೆ ಮಾಡ್ತಾನೆ. ವ್ಯಂಜಯನ್ ನಿಜ ಮಹಾತ್ಮ್ಯಂ ಸದಾ ಸೇವಕ. ಇಲ್ಲಿ ಒಂದು ಏನು ತಿಳ್ಕೊಬೇಕಂದ್ರೆ, ಇಲ್ಲಿ ಈ ಶ್ಲೋಕದಲ್ಲಿ ಉತ್ಕಲ ಪಾಲಯಂ ಸ್ವಯಂ ಅಂತಂದರೆ ಸ್ವಯಂ ಭಗವಂತನೇ ಪಾಲನೆ ಮಾಡ್ತಾನೆ. ಅಂದರೆ ಉತ್ಕಲ ದೇಶ ಅಂದರೆ ಬೇರೆ ಕಡೆ ಅವನು ಅಪ್ರತ್ಯಕ್ಷ ರೂಪವಾಗಿ ಪಾಲನೆ ಮಾಡ್ತಾನೆ, ಇಲ್ಲಿ ನೇರವಾಗಿ ಅವನೇ ಪಾಲನೆ ಮಾಡ್ತಾನೆ. ಈ ರಾಜ್ಯವನ್ನು ಅವನೇ ನೋಡ್ತಿರ್ತಾನೆ, ಅವನು ಭಗವಂತ ನೋಡ್ಕೋತಾ ಇರ್ತಾನೆ. ವ್ಯಂಜಯನ್ ನಿಜ ಮಹಾತ್ಮ್ಯಂ ಸದಾ ಸೇವಕ ವತ್ಸಲ. ಮಹಾವಿಭೂತಿಮಾನ್ ರಾಜ್ಯಂ, ತುಂಬ ಐಶ್ವರ್ಯ ಸಂಪತ್ತಿನಿಂದ ಕೂಡಿದ ಈ ರಾಜ್ಯವನ್ನು, ಈಗಿನ ಕಾಲದಲ್ಲಿ ಒಡಿಸ್ಸಾ ಪೂರೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಈಗಿನ ಕಾಲದಲ್ಲಿ. ಯಾಕಂದರೆ ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಈಗಿನ ರಾಜಕಾರಣಿಗಳು ಜಗನ್ನಾಥನ ಭಕ್ತಿಯನ್ನು ಅಷ್ಟು ಗಂಭೀರವಾಗಿ ಮಾಡ್ತಾರೆ. ಅವರು ಪ್ರತಿ ವರ್ಷ ಇಲ್ಲಿಗೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ ರಥ ಮಾಡಲಿಕ್ಕೆ. ಪ್ರತಿ ವರ್ಷ ಹೊಸ ರಥ ಮಾಡ್ತಾರೆ ಇಲ್ಲಿ, ಪ್ರತಿ ವರ್ಷ ಅದಕ್ಕೆಲ್ಲ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ. ಆದರೂ ಒಂಥರ ಅವರು ಅಷ್ಟು ಶುದ್ಧ ಭಕ್ತಿ ಭಾವನೆ ಇಲ್ಲ ಈಗಿನ ಜನರಿಗೆ. ಅದಕ್ಕೋಸ್ಕರ ಭಗವಂತ ಎಲ್ಲ ಸಂಪತ್ತಿಯನ್ನು ಏನು ಮಾಡಿಬಿಡ್ತಾನೆ, ತೊಗೊಂಡ್ಬಿಡ್ತಾನೆ. ವ್ಯಂಜಯನ್ ನಿಜ ಮಹಾತ್ಮ್ಯಂ, ಇಲ್ಲಿ ತನ್ನ ವೈಭವಗಳನ್ನು ಭಗವಂತ ವ್ಯಕ್ತಪಡಿಸ್ತಾ ಇದ್ದಾನೆ ಅಂಥೇಳಿ. ಸದಾ ಸೇವಕ ವತ್ಸಲ, ತನ್ನ ಸೇವಕರಿಗೆ ಏನು ಮಾಡ್ತಾನೆ, ಅವನು ತುಂಬ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾನೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಶಾಸ್ತ್ರದಲ್ಲಿ ತತ್ವಯಾಮಲದಲ್ಲಿ ಏನು ಹೇಳಿದೆ, ಭಾರತೆ ಚೋತ್ಕಲೆ ದೇಶೆ ಭೂಸ್ವರ್ಗೆ ಪುರುಷೋತ್ತಮೆ ದಾರುರೂಪಿ ಜಗನ್ನಾಥೋ ಭಕ್ತಾನಾಮ ಭಯಪ್ರದ. ಭಾರತ ದೇಶದಲ್ಲಿ, ಉತ್ಕಲ ದೇಶದಲ್ಲಿ ಭೂಸ್ವರ್ಗೆ, ಈ ಪುರುಷೋತ್ತಮ ಕ್ಷೇತ್ರ ಏನು, ಭೂಸ್ವರ್ಗ ಅಥವಾ ಭೂ ವೈಕುಂಠ ಅಂತ ಹೇಳ್ತಾರೆ ಇಲ್ಲಿ.
ದಾರುರೂಪಿ ಜಗನ್ನಾಥೋ, ಈ ದಾರು ರೂಪದಲ್ಲಿ ಜಗನ್ನಾಥ ವಾಸ ಮಾಡ್ತಾ ಇದ್ದಾನೆ. ಭಕ್ತಾನಾಂ ಅಭಯಪ್ರಹ, ಭಕ್ತರಿಗೆ ಅವನು ಏನು ಕೊಡ್ತಾನೆ? ಅಭಯವನ್ನು ಪ್ರದಾನ ಮಾಡ್ತಾನೆ. ನರಚೇಷ್ಟಾಂ ಉಪಾಧ್ಯಾಯ ಆಸ್ತೆ ಮೋಕ್ಷೈಕಕಾರಕ. ಇಲ್ಲಿ ಏನು ಹೇಳಿದೆ? ಮೋಕ್ಷೈಕಕಾರಕ ಅಂಥೇಳಿ. ಅವನೇ ಮೋಕ್ಷವನ್ನು ಕೊಡುವವನು ಅಂತ ಹೇಳ್ತಾರೆ. ಇಲ್ಲಿ ಮೋಕ್ಷದ 7 ಶಾಸ್ತ್ರದಲ್ಲಿ 7 ಕ್ಷೇತ್ರಗಳನ್ನು ಮೋಕ್ಷ ಕ್ಷೇತ್ರಗಳಂತ ಹೇಳಿ ವರ್ಣನೆ ಆಗಿದೆ. ಗೊತ್ತಿದೆ ಯಾರಿಗೆ? ಅಯೋಧ್ಯ, ಆ ಶ್ಲೋಕ ಗೊತ್ತಿದೆ. ಅಯೋಧ್ಯ, ಮಥುರಾ, ಅಯೋಧ್ಯ, ಮಥುರಾ, ಅಯೋಧ್ಯ, ಮಥುರಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿಂ ಚೈವ ಸಪ್ತೈಕ ಮುಕ್ತಿ ದಾಯಿನಃ ಅಂತ. ಆ ಶ್ಲೋಕದಲ್ಲಿ 7 ಕ್ಷೇತ್ರಗಳನ್ನೇನು ಮುಕ್ತಿ. ಅಯೋಧ್ಯ, ಕಾಶಿ, ಕಾಂಚಿ, ನೈ how I started? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ. ಅಯೋಧ್ಯ, ಮಥುರಾ, ಮಾಯಾ. ಅಯೋಧ್ಯ, ಮಥುರಾ, ಮಾಯಾಪುರಿ. ಮಾಯಾಪುರಿ ಅಂದರೆ ಯಾವುದು? ಮಾಯಾಪುರ. ಮಾಯಾಪುರಿ ಅಂದರೆ ಹರಿದ್ವಾರ. ಹರಿದ್ವಾರ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂಚಿ. ಕಾಶಿ ಅಂತೂ ಗೊತ್ತಿದೆ, ವಾರಣಾಸಿ. ಕಾಂಚೀಪುರಂ ಅಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ತಮಿಳುನಾಡೋದಲ್ಲಿದೆ. ಅವಂತಿಕಾ ಅಂದರೆ ಯಾವುದು? ಉಜ್ಜಯಿನ್, ಈಗಿನ ಉಜ್ಜಯಿನ್. ಪುರಿ, ದ್ವಾರವತಿಂ ಚೈವ. ಈ ಪುರಿ ಶಬ್ದ ಇದೆಯಲ್ಲ, ಇದು ಮಾಯಾಪುರಿ ಅಂದರೆ ಅದಕ್ಕೂ ಅನ್ವಯ ಆಗುತ್ತೆ. ಮತ್ತು ದ್ವಾರಕಾಪುರಿ ಅಂದರೆ ದ್ವಾರಕಾ, ಕೃಷ್ಣನ. ಈಗ ಡೆಲ್ಲಿಯಲ್ಲಿ ಒಂದು ಸ್ಥಾನ ದ್ವಾರಕಾ ಅಂಥೇಳಿ ತುಂಬ ಪ್ರಸಿದ್ಧ ಆಗಿದೆ ಈಗ. ಆ ದ್ವಾರಕ ಅಲ್ಲ, ಅಲ್ಲಿ ಇಸ್ಕಾನ್ ದೇವಸ್ಥಾನ ಆಗ್ತಾಯಿದೆ ಡೆಲ್ಲಿಯಲ್ಲಿ. ಅಲ್ಲಿ ದ್ವಾರಕಾಪುರಿ ಅಂದರೆ ಅಲ್ಲೆಲ್ಲ ರಾಜಕಾರಣಿಗಳು ಇರ್ತಿದ್ರು, ಅಲ್ಲಿ ಕಾರ್ಯಕಲಾಪಗಳು ನಡೀತಾ ಇದ್ದವು. ಅದಕ್ಕೋಸ್ಕರ ಅದರ ಹೆಸರು ದ್ವಾರಕಾಪುರಿ ಅಂತೇಳಿ ಹೆಸರು ಕೊಟ್ಟರು. ಯಾಕಂದರೆ ಕೃಷ್ಣನ ರಾಜ್ಯ ಯಾವುದು? ದ್ವಾರಕ ಅಲ್ಲ, ರಾಜ್ಯ ಮಾಡಿದ್ದು. ಏನಿವೆ ಈ ಥರ ದ್ವಾರಕಾಪುರಿ. ಇವು 7 ಆಯ್ತಲ್ಲ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ 6 ಆಯಿತು. ಮತ್ತು ದ್ವಾರವತಿ, ದ್ವಾರಕ. ಈ 7 ಮೋಕ್ಷ ಸ್ಥಾನಗಳಂತ ಹೇಳ್ತಾರೆ. ಆದರೆ ಭಕ್ತಿವಿನೋದ್ ಠಾಕೂರ್ ಅವ್ರು ಏನು ಹೇಳ್ತಾರೆ, ಒಂದು ಎಲ್ಲಿ ವೈಷ್ಣವರು ಇರಲ್ಲ, ಕೃಷ್ಣನ ಭಕ್ತರು ಇರಲ್ಲ, ಅಲ್ಲಿ ಏನು ಮುಕ್ತಿ ಆಗಲ್ಲ ಅಂತ ಹೇಳ್ತಾರೆ. ಒಂದು ಭ್ರಮೆ ಅಷ್ಟೇ ಇದು ಅಂತ ಹೇಳ್ತಾರೆ ಅವರು ಒಂದು ಗೀತೆಯಲ್ಲಿ. ನಾನು ಅದನ್ನು 1-2 ದಿನ ನಾವು ಈ ಯಾತ್ರೆ ಆರಂಭದಲ್ಲೇ ನಾನು ಆ ಗೀತೆಯನ್ನು ನಾನು ಚರ್ಚೆ ಮಾಡುವ ಇಚ್ಛೆ ಇತ್ತು. ಅದನ್ನು ಹಾಡಿ ಮತ್ತು ಯಾವಾಗಾದರೂ ನೋಡೋಣ. ತುಂಬ ಸುಂದರವಾಗಿ ಒಂದು ಗೀತೆಯನ್ನು ಬರೆದಿದ್ದಾರೆ ಅವರು ತೀರ್ಥಯಾತ್ರೆ ಬಗ್ಗೆ. ನಿಜವಾದ ತೀರ್ಥ ಯಾವುದು, ತೀರ್ಥಯಾತ್ರೆ ಅಂದರೆ ಏನು ಎಲ್ಲ ವರ್ಣನೆ ಮಾಡಿದರು. ಮೋಕ್ಷೈಕಕಾರಕ, ಇಲ್ಲಿ ಜಗನ್ನಾಥನೇ ಮೋಕ್ಷ ಕೊಡುವವನು. ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಗೆ ಏನು ಹೇಳಿದ್ದು? ಯಾರೋ ವಿಷ್ಣುನೇ ಮುಕ್ತಿಯನ್ನು ಕೊಡುವವನು. ವಿಷ್ಣುರೇವನ ಸಂಶಯ ಅಂಥೇಳಿ. ಮುಕ್ತಿ ಪ್ರದಾತ ಸರ್ವೇಷಾಂ ವಿಷ್ಣುರೇವನ ಸಂಶಯ ಅಂಥೇಳಿ. ಮುಕ್ತಿ ಪ್ರದಾತ ಯಾರೋ ವಿಷ್ಣು ಅಂಥೇಳಿ ಆ ಥರ. ಈಗ ಜಗನ್ನಾಥ ಇಲ್ಲಿ ಮೋಕ್ಷಕಾರಕ. ತಸ್ಯಾನ್ನಂ ಪಾಚಿತಂ ಲಕ್ಷ್ಮ್ಯಾ ಸ್ವಯಂ ಭುಕ್ತ್ವಾ ದಯಾಲುನ ದತ್ತಂ ತೇನ ಸ್ವಭಕ್ತೇಭ್ಯೋ ಲಭ್ಯತೆ ದೇವಧಾ ದುರ್ಲಭಂ. ಇಲ್ಲಿ ಈ ಶ್ಲೋಕದಲ್ಲಿ
ಈಗ ಜಗನ್ನಾಥನ ಬಗ್ಗೆ ವರ್ಣನೆ ಕೇಳಿದ್ದೀವಿ ನಾವು, ಮಹಾತ್ಮೆಯನ್ನು ಕೇಳಿದ್ದೀವಿ. ಇಲ್ಲಿ ಜಗನ್ನಾಥ ಪ್ರಸಾದದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಸನಾತನ ಗೋಸ್ವಾಮಿಗಳು. ಏನು ಹೇಳ್ತಾರೆ? ತಸ್ಯಾಣ್ಣಂ ಪಾಚಿತಂ ಲಕ್ಷ್ಮ್ಯ. ಲಕ್ಷ್ಮೀದೇವಿ ಸ್ವಯಂ ಇಲ್ಲಿ ಬಂದು ಭಗವಂತನಿಗೆ ಏನು ಅಡಿಗೆ ಮಾಡ್ತಾಳೆ. ಕುಕ್ಕಿಂಗ್ ಯಾರು ಮಾಡ್ತಾರೆ ಇಲ್ಲಿ? ಲಕ್ಷ್ಮೀದೇವಿ ಸ್ವಯಂ ಬಂದು ಇಲ್ಲಿ ಭಗವಂತನಿಗೆ ನೈವೇದ್ಯವನ್ನು ತಯಾರು ಮಾಡ್ತಾಳೆ. ತಸ್ಯಾಂ ಪಾಚಿತಾಂ ಲಕ್ಷ್ಮ್ಯ ಸ್ವಯಂ ಭುಕ್ತ್ವಾ ದಯಾಲುನ. ಭಗವಂತ ಏನು ಮಾಡ್ತಾನೆ? ಅದನ್ನು ಸೇವನೆ ಮಾಡಿ, ಸ್ವೀಕಾರ ಮಾಡಿ, ದತ್ತಂ ತೇನ ಸ್ವಭಕ್ತವೇ, ಎಲ್ಲ ಭಕ್ತರಿಗೆ ವಿತರಣೆ ಮಾಡ್ತಾನೆ ಅಂತ. ಲಭ್ಯತೆ ದೇವ ದುರ್ಲಭಂ. ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಇದನ್ನು ದಯಾಲುನ, ಭುಕ್ತ್ವಾ ದಯಾಲುನ, ದಯಾಲು ಭಗವಂತ, ದತ್ತಂ ಅಂದರೆ ಎಲ್ರಿಗೂ ಕೊಟ್ಟು ಬಿಡ್ತಾನಂತ ಹೇಳ್ತಾರೆ. ಒಂಥರ ಹಿ ಗಿವ್ಸ್ ಫ್ರೀಲಿ ಟು ಎವ್ರಿ ಒನ್ ಅಂತ, ಭಕ್ತೇಭ್ಯೋ ಅಂತ. ನಾವು ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಇರಲಿ, ಆದರೆ ಪ್ರಸಾದ ಅಲ್ಲ. ಲಭ್ಯತೆ ದೇವ ದುರ್ಲಭಂ. ಇಲ್ಲಿ ಇದೊಂದು ವಿಶೇಷತೆ, ದೇವತೆಗಳಿಗೂ ಈ ದುರ್ಲಭ ಅಂತ ಈ ಪ್ರಸಾದ. ಜಗನ್ನಾಥನ ಪ್ರಸಾದ ಏನು ಇಲ್ಲಿ ಸನಾತನ ಗೋಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ? ದೇವತೆಗಳಿಗೂ ಲಭಿಸಲ್ಲ ಅಂತ ಇಲ್ಲಿ. ಇದು ನಮ್ಮ ಸೌಭಾಗ್ಯ. ಇದು ಭಗವಂತನ ಪ್ರಸಾದ ನಮಗೆ ಇಲ್ಲಿ ಸಿಗ್ತಾ ಇದೆ. ದತ್ತಂ ತೇನ ಸ್ವಭಕ್ತೇಭ್ಯೋ ಲಭ್ಯತೆ ದೇವ ದುರ್ಲಭಂ. ಮಹಾಪ್ರಸಾದ ಸಂಯಂ ಚ ತತ್ಪೃಷ್ಟಂ ಯೇನ ಕೇನಚಿತ್ ಯತ್ರ ಕುತ್ರಾಪಿ ವಾ ನೀತಂ ಅವಿಚಾರೇನ ಭುಜ್ಯತೆ. ಇಲ್ಲಿ ಏನು ಹೇಳಿದ್ದಾರೆ? ಇದಕ್ಕಿಂತ ಮುಂಚೆ ಒಂದು ಸಲ ಭಕ್ತಿ ವಿನೋದ್ ಠಾಕೂರ್ ಅವರು, ನಮ್ಮ ಆಚಾರ್ಯರು, ಅವರೊಂದು ಆಂಗ್ಲ ಭಾಷೆಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ, ಜಗನ್ನಾಥ ಮಂದಿರ ಅಂಥೇಳಿ. ಅದರ ಲೇಖನದ ಹೆಸರು. ಈ ಜಗನ್ನಾಥ ಮಂದಿರದ ಬಗ್ಗೆ ವರ್ಣನೆ ಮಾಡ್ತಾರೆ. ಜಗನ್ನಾಥನ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡ್ತಾರೆ ಅವರು? ಬರೀ ಜಗನ್ನಾಥನ ದರ್ಶನ ತಗೊಂಡ್ರೆ ನಾವು ಎಲ್ಲ ವೇದಾಂತದ ಎಲ್ಲ ಶಾಖೆಗಳ ಜೊತೆ ಅಧ್ಯಯನ ಮಾಡಿದಂಗೆ ಆಗತ್ತಂತ ಹೇಳ್ತಾರೆ. ಈಗ ವೇದಶಾಸ್ತ್ರಗಳ ಅಧ್ಯಯನದಲ್ಲಿ, ಪಾಂಡಿತ್ಯದಲ್ಲಿ ನೀವು ವೇದಾಂತ ಏನು ಸರ್ವೋಚ್ಚವಾದದ್ದು. ನಾವು ಭಾಗವತವನ್ನು ನಾವು ಸರ್ವೋಚ್ಚ ಅಂತ ಹೇಳಿ ಅನ್ಕೋತೀವಿ, ಅಂದರೆ ನಾವು ಅಂದ್ಕೊಂಡಿದ್ದೀವಿ. ಆದರೆ ಸಾಮಾನ್ಯವಾಗಿ ವೈದಿಕ ಅನುಯಾಯಿಗಳಲ್ಲಿ ಏನು ವೇದಾಂತನೇ ಶ್ರೇಷ್ಠ ಅಂಥೇಳಿ ಅಂದ್ಕೊಂಡಿದ್ದಾರೆ. ಅದು ವೇದಾಂತ ಶ್ರೇಷ್ಠ, ಅದು ಭಾಗವತನು ಮತ್ತು ವೇದಾಂತದ ಮೇಲೇ ಭಾಷ್ಯ ಅಂತ ಹೇಳಿದೆ ಅಲ್ಲ. ವೇದಾಂತವನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾಯಿದೆ. ಅದಕ್ಕೋಸ್ಕರ ವೇದಾಂತನೇ ಏನು, ವೇದ ಅಂತ ಮತ್ತು ಅಂದರೆ ಏನು, ವೇದದ ಕೊನೆಯ ಭಾಗ ಅಥವಾ ಸರ್ವೋಚ್ಚ ವೇದ ಜ್ಞಾನಕ್ಕೆ ವೇದಾಂತ ಅಂತ ಹೇಳ್ತಾರೆ. ವೇದಗಳಲ್ಲಿ ಸರ್ವೋಚ್ಚವಾದ ಜ್ಞಾನ ವೇದಾಂತದಲ್ಲಿದೆ. ಭಕ್ತಿ ವಿನೋದ್ ಠಾಕೂರ್ ಅವ್ರು ಏನು ಹೇಳ್ತಾ ಇದ್ದಾರೆ? ಬರೀ ಜಗನ್ನಾಥನನ್ನು ದರ್ಶನ ಮಾಡಿದ್ರೇನು, ದರ್ಶನ ಮಾಡಿದರೆ ಎಲ್ಲ ವೇದಾಂತವನ್ನು ಅದರ ಶಾಖೆಗಳ ಜೊತೆ ಅಧ್ಯಯನ ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಾವು ವೇದಾಂತ ಓದಿ ಕಷ್ಟಪಟ್ಟು ವೇದಾಂತ ಓದುವ ಅವಶ್ಯಕತೆ ಇಲ್ಲ, ಬರೀ ಜಗನ್ನಾಥನ ದರ್ಶನ ಮಾಡಿದರೆ ಸಾಕು ಅಂತ. ಮತ್ತು ಪ್ರಸಾದದ ಬಗ್ಗೆ ಹೇಳ್ತಾರೆ ಅವರು. ಅದರಲ್ಲಿ ಇಲ್ಲಿ ಒಂದು ವಿಶೇಷತೆ ಅಂತ ಹೇಳ್ತಾರೆ ಅವರು. ಸಾಮಾನ್ಯವಾಗಿ ನಾವು ಆಹಾರ ತಗೊಳ್ಳುವಾಗ ಅಥವಾ ಅನ್ನವನ್ನು ಸ್ವೀಕಾರ ಮಾಡುವಾಗ ಅಥವಾ ಪ್ರಸಾದ ಸ್ವೀಕಾರ ಮಾಡುವಾಗ ಎಷ್ಟೋ ನಿಯಮಗಳನ್ನು ಪಾಲನೆ ಮಾಡೋದಿರ್ತದೆ. ಮನು ಸಂಹಿತೆಯಲ್ಲಿ ಮತ್ತು ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ತುಂಬ ವರ್ಣನೆ ಮಾಡಿದ್ದಾರೆ ಅದನ್ನು. ಭೌತಿಕವಾದಿಗಳು ನೋಡಿದರೆ ಮತ್ತು ಪಶುಗಳು, ನಾಯಿ, ಅದು ಇದು ನೋಡಿದರೆ ಅದನ್ನ ಅನ್ನವನ್ನು ಸ್ವೀಕಾರ ಮಾಡಬಾರ್ದು ಅಂಥೇಳಿ ಸಾಮಾನ್ಯ ಅನ್ನದ ಬಗ್ಗೆ, ಪ್ರಸಾದದ ಬಗ್ಗೆ ಅಲ್ಲ, ಈ ಎಲ್ಲ ನಿಯಮಗಳಲ್ಲಿದೆ, ತುಂಬ ನಿಯಮಗಳಿದೆ ಅದರಲ್ಲಿ. ಮತ್ತು ಯಾರು ಅಡುಗೆ ಮಾಡಿದ್ದನ್ನು ತಿನ್ನಬೇಕು, ಯಾರು ಬಡಿಸಿದ್ದನ್ನು ತಿನ್ನಬೇಕು, ಯಾರು ನೋಡಿದ್ದನ್ನು ತಿನ್ನಬೇಕು ಅಂಥೇಳಿ, ತಿನ್ನಬಾರ್ದು ಅಂಥೇಳಿ ಇದನ್ನೆಲ್ಲ ವರ್ಣನೆ ಆಗಿದೆ. ಆದರೆ ಭಕ್ತಿ ವಿನೋದ್ ಠಾಕೂರ್ ಅವರು ಏನು ಹೇಳ್ತಾರೆ? ಆ ಎಲ್ಲ ನಿಯಮಗಳನ್ನು ಇಲ್ಲಿ ಏನು ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಇದು ಜಗನ್ನಾಥ ಪ್ರಸಾದದ ವಿಶೇಷತೆ ಅಂತ. ನಾಯಿ, ಒಂದು ಕಡೆ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ನಾಯಿ ತಿಂದು ಬಿಟ್ಟರೂ ಅದು ಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ.
ಅಷ್ಟು ವಿಶೇಷತೆ ಇದೆ ಜಗನ್ನಾಥನ ಪ್ರಸಾದ. ಮತ್ತು ಭಕ್ತಿವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ, ನಾನು ಎಷ್ಟೋ ಸಲ ಇಲ್ಲಿ ಹೋಗಿದ್ದೀನಿ, ಪ್ರಸಾದದ ತುಂಬ ದಿವ್ಯ ಮತ್ತು ಅದ್ಭುತವಾಗಿದೆ ಇದು ಪ್ರಸಾದ ಅಂಥೇಳಿ. ಆದರೆ ನಮಗೆ ಒಂದು ಇದೇನಂತಾರೆ ಅದಕ್ಕೆ, ಜಾಂಡೀಸ್ ಆದಾಗ ಏನಾಗುತ್ತೆ, ನಮಗೆ ಅದರ ರುಚಿ ಗೊತ್ತಾಗಲ್ಲ. ನಮಗೆ ಈಗ ಭೌತಿಕ ರೋಗ ಇದೆ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಕಾಮಕ್ರೋಧಗಳು ಎಲ್ಲ ತುಂಬಿಕೊಂಡಿದೆ. ನಮಗೆ ಅದರ ನಿಜವಾದ ರುಚಿ ಏನಾಗಲ್ಲ, ಗೊತ್ತಾಗಲ್ಲ. ಆದರೆ ಈ ಎಲ್ಲ ದೊಡ್ಡ ದೊಡ್ಡ ಆಚಾರ್ಯರಿಗೆ ಏನಾಗುತ್ತೆ, ಗೊತ್ತಾಗುತ್ತೆ. ಮಹಾಪ್ರಸಾದ ಸಂಜ್ಞಾಚಂ ತತ್ಪ್ರಷ್ಟ. ಸೊ ನಾನು ಎಷ್ಟೋ ಸಲ ಹೋಗಿದ್ದೀನಿ, ಈ ಪ್ರಸಾದವನ್ನು ತೊಗೊಂಡಿದ್ದೀನಿ ಇಲ್ಲಿ. ತುಂಬ ಅದ್ಭುತವಾದ ಪ್ರಸಾದ, ತುಂಬ ದಿವ್ಯ ಅಲೌಕಿಕವಾದ ಪ್ರಸಾದ ಅಂಥೇಳಿ ಭಕ್ತಿವಿನೋದ್ ಠಾಕೂರ್. ನನಗೇನು ಇಚ್ಛೆ ಇದೆ ಅಂದರೆ ಜಗತ್ತಿನ ಎಲ್ಲ ಜನರು ಬಂದು ಇಲ್ಲಿ ಈ ಪ್ರಸಾದವನ್ನು ಸವಿಬೇಕು ಅಂಥೇಳಿ ಭಕ್ತಿವಿನೋದ್ ಠಾಕೂರ್ ಅವರು ವರ್ಣನೆ ಮಾಡ್ತಾರೆ. ಸೊ ನಿನ್ನೆ ನೀವೆಲ್ಲರಿಗೂ ಆ ಸೌಭಾಗ್ಯ ಸಿಗ್ತಲ್ಲ. ನಾವು ಇಲ್ಲಿದ್ದಾಗ ತೊಗೋಬೋದು ಎಷ್ಟು ಆದಷ್ಟು. ನಾವು ಬೇರೆ ಕಡೆನೂ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಗೌಡಿಯ ಮಠ ಅಂತೇಳಿ ನಮ್ಮ ಇದೆ ಅಲ್ಲಿ. ಅದು ಗೌಡಿಯ ಮಠ ಏನಿದೆ ಅಲ್ಲ, ಈಗ ನೀವು ಹೋಗ್ತಾ ಇದ್ದೀರಾ, ಅಲ್ಲಿ ಪ್ರಸಾದ ಆಗುತ್ತೆ. ಇಲ್ಲಿ ಇವತ್ತು ಬೆಳಗಿನ ಪ್ರಸಾದ ಅದು ಸರಸ್ವತಿ ಠಾಕೂರ್ ಅವರ ಜನ್ಮಸ್ಥಾನ. ಅದು ಸರಸ್ವತಿ ಠಾಕೂರ್ ಅವರು ಇಲ್ಲಿ ಜಗನ್ನಾಥಪುರಿಯಲ್ಲೇ ಹುಟ್ಟಿದ್ದು. ಸರಸ್ವತಿ ಠಾಕೂರ್ ಗೊತ್ತಲ್ಲ ಯಾರಂತ ಹೇಳಿ? ಶ್ರೀಲ ಪ್ರಭುಪಾದರ ಗುರು ಮಹಾರಾಜ್ ಅವರು. ಅಲ್ಲಿ ಜನ್ಮಸ್ಥಾನ ಅದು. ಆಮೇಲೆ ಅವರ ಭಕ್ತರು ಅಲ್ಲಿ ಆ ಜಮೀನನ್ನು ತೊಗೊಂಡು ಅಲ್ಲಿ ಗೌಡಿಯ ಮಠವನ್ನು ಮಾಡಿದ್ದಾರೆ. ಅಲ್ಲಿ ಇವತ್ತಿನ ಬೆಳಗಿನ ಪ್ರಸಾದ ಅಲ್ಲಿ ವ್ಯವಸ್ಥೆ ಆಗಿದೆ. ಅವರು ಇಲ್ಲಿ ಹೇಳ್ತಾರೆ, ಮಹಾಪ್ರಸಾದ ಸಂಜ್ಞಂಚ. ಭಗವಂತನ ಆ ಪ್ರಸಾದಕ್ಕೇನು ಮಹಾಪ್ರಸಾದ ಅಂತ ಹೇಳ್ತಾರೆ ಅಂತೆ ಇಲ್ಲಿ ಸನಾತನ ಗೋಸ್ವಾಮಿ. ತತ್ಪ್ರಷ್ಟಂ ಏನ ಕೇನಚಿತ್ ಯತ್ರ ಕುತ್ರಾಪಿ ವಾ ನೀತಂ ಅವಿಚಾರೇನ ಭೂಜ್ಯತೆ. ಅದನ್ನು ಯಾರು ಬೇಕಾದರೂ ಸ್ಪರ್ಶ ಮಾಡಿರ್ಬೋದು. ಯಾವ ಬೇರೆ ಬೇರೆ ಒಳ್ಳೆಯ ಸ್ಥಾನಗಳಿಗೂ ಅದನ್ನು ತೊಗೊಂಡು ಒಳ್ಳೆಯ ಸ್ಥಾನಗಳಿರಲ್ಲ, ಅಲ್ಲಿನೂ ಅದನ್ನು ತೊಗೊಂಡು ಹೋಗಿರ್ಬೋದು. ಆದರೂ ಅದು ದಿವ್ಯವಾಗಿರುತ್ತಂತೆ. ನಾನು ಹೇಳಿದ್ನಲ್ಲ, ಆಹಾರ ಸ್ವೀಕಾರ ಮಾಡುವಾಗ ಸ್ಥಾನ, ಯಾರು, ವ್ಯಕ್ತಿಗಳು, ಪಾತ್ರಗಳು, ಅದರ ತುಂಬ ನಿಯಮಗಳಿರುತ್ತೆ. ಆದರೆ ಈ ಪ್ರಸಾದಕ್ಕೇನು ಯಾವುದೇ ನಿಯಮ ಇಲ್ಲ ಅಂತ. ಮತ್ತು ಬೇರೆ ಕಡೆ ಶಾಸ್ತ್ರದಲ್ಲಿನೂ ಇದರ ಬಗ್ಗೆ ಹೇಳಿದೆ. ಯದಣ್ಣಂ ಪಾಚಯೇತ್ ಲಕ್ಷ್ಮೀರ್ ಭೋಕ್ತಾಚ ಪುರುಷೋತ್ತಮ ಸ್ಪೃಷ್ಟಂ ನ ಮಂತವ್ಯಂ ಯಥಾ ವಿಷ್ಣು ತಥೈವ ತತ್. ಇದನ್ನು ಲಕ್ಷ್ಮೀದೇವಿನೇ ತಯಾರಿಸಿದ್ದು. ಪುರುಷೋತ್ತಮ ಭಗವಂತ ಅದನ್ನು ಸ್ವೀಕಾರ ಮಾಡಿರ್ತಾನೆ. ಅದಕ್ಕೋಸ್ಕರ ಯಾರು ಇದನ್ನು ಮುಟ್ಟಿರ್ತಾರೆ, ಯಾರು ಮುಟ್ಟಿರಲ್ಲ, ಅದರ ಯಾವುದೇ ಪ್ರಶ್ನೆ ಬರಲ್ಲ. ನ ಮಂತವ್ಯಂ ಸ್ಪೃಷ್ಟಂ ನ ಮಂತವ್ಯಂ ಯಥಾ ವಿಷ್ಣು ತಥೈವ ತತ್. ಯಥಾ ವಿಷ್ಣು, ಹೇಗೆ ಭಗವಂತ ಶುದ್ಧವಾಗಿರ್ತಾನಲ್ಲ ಅದೇ ಥರ ವಿಷ್ಣು ಹೇಗೆ ಶುದ್ಧವಾಗಿರ್ತಾನೋ ಅದೇ ಥರ ಈ ಪ್ರಸಾದನೂ ಶುದ್ಧವಾಗಿರುತ್ತೆ. ಅಥವಾ ಈ ಪ್ರಸಾದ ಏನಿದೆ ಅಲ್ಲ ಭಗವಂತನಿಂದ ಅಭಿನ್ನ ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿವಿನೋದ್ ಠಾಕೂರ್ ಅವರು ನಾನು ಒಂದು ಲೇಖನಿ ಬರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 3 ವಿಷಯಗಳನ್ನು ಅವರು ವರ್ಣನೆ ಮಾಡ್ತಾರೆ. ಏನು? ಒಂದು, ಭಗವಂತನ ರೂಪ ಏನಿದೆ ಅಲ್ಲ ಅದು ಮರ ಅಲ್ಲ, ಅದು ನೀವು ಆ ಥರ ಭೌತಿಕ ದೃಷ್ಟಿಯಿಂದ ನೋಡಬೇಡಿ ಅಂಥೇಳಿ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಎರಡನೇದು, ಈ ಮಹಾಪ್ರಸಾದದ ಬಗ್ಗೆ ವರ್ಣನೆ ಮಾಡ್ತಾರೆ, ಅದರ ದಿವ್ಯತೆ ಬಗ್ಗೆ, ಅಲೌಕಿಕತೆಯ ಬಗ್ಗೆ. ಮತ್ತು ಮೂರನೇದು, ಇಲ್ಲಿ ಫಂಡಗಳ ಬಗ್ಗೆ ಈ 3 ವಿಷಯಗಳನ್ನು ಲೇಖನಿಯಲ್ಲಿ ಬರೆದಿದ್ದಾರೆ. ಯಥಾ ವಿಷ್ಣು ತಥೈವ ತತ್. ಈ ಪ್ರಸಾದ ಏನಿದೆ ಅಲ್ಲ ವಿಷ್ಣುವಿನ ಒಂದು ರೂಪ ಅಂಥೇಳಿ. ಭಗವಂತ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ. ನಾಮರೂಪದಲ್ಲಿ ಬರ್ತಾನೆ, ವಿಗ್ರಹ ರೂಪದಲ್ಲಿ ಬರ್ತಾನೆ, ಅದೇ ಥರ ಗ್ರಂಥ ರೂಪದಲ್ಲಿ, ಭಾಗವತದ ರೂಪದಲ್ಲಿ ಬರ್ತಾನೆ. ಭಾಗವತ ಏನೋ ಭಗವಂತನ ಒಂದು ರೂಪ, ಅದು ಗ್ರಂಥ ರೂಪ, ಅದು ಶ್ರೀಮದ್ ಭಾಗವತ ಪುರಾಣ. ಅದೇ ಥರ ಕೃಷ್ಣ ಪ್ರಸಾದ ರೂಪದಲ್ಲಿನೂ ಬರ್ತಾನೆ.
ಪ್ರಸಾದನೂ ಒಂದು ರೂಪ. ನಾವೇ ಪ್ರಸಾದ ತಿನ್ನೋದು ಅಂತೇಳಿ ಅನ್ನಲ್ಲ, ನಾವು ತಿನ್ನು ಅಂತ ಅನ್ನಲ್ಲ. ನಾವು ಪ್ರಸಾದ ಸೇವಾ ಅಂಥೇಳಿ ಅಂತೀವಿ. ಪ್ರಸಾದ ಸೇವನೆ ಮಾಡಿ, ಸೇವಾ ಅಂತ. ಪ್ರಸಾದ ಸೇವಾ ಅಂದರೆ ಭಗವಂತನ ಸೇವೆ ಮಾಡ್ತಾಯಿದ್ವಿ. ತಿಂತೀವಿ, ನಾವು ತಿಂದು ಭಗವಂತನ ಸೇವೆ ಮಾಡ್ತಾಯಿದ್ದೀವಿ. ಆದರೆ ಶಬ್ದಗಳನ್ನು ನಾವು ಹೇಗೆ ಉಪಯೋಗ ಮಾಡ್ತೀವಿ? ಪ್ರಸಾದ ಸೇವಾ ಅಂತೇಳಿ. ಚಿರಸ್ತಂ ಅಪಿ ಸಂಶುಷ್ಕಂ ನೀತಂ ವಾ ದೂರದೇಶತಃ ಯಥಾ ಯಥೋಪಭುಕ್ತಂ ಸತ್ ಸರ್ವಪಾಪ ನೋದನಂ. ಚಿರಸ್ತಂ ಅಪಿ ಸಂಶುಷ್ಕಂ. ಶುಷ್ಕಂ ಅಂದ್ರೇನು? ತುಂಬ ಸಮಯದ ಹಿಂದೆ ಅದು ಭಗವಂತ ಅದು ತಯಾರಾಗಿರ್ಬೋದು, ಭಗವಂತನಿಗೆ ನೈವೇದ್ಯ ಮಾಡಿರ್ಬೋದು, ಅದು ಒಣಗಿ ಹೋಗಿರ್ಬೋದು. ಶುಷ್ಕಂ ಅಂದ್ರೇನು? ಒಣಗಿ ಹೋಗಿರ್ಬೋದು. ಇಟ್ ಮಸ್ಟ್ ಹ್ಯಾವ್ ಬಿಕಮ್ ಡ್ರೈಡ್ ನಾವು. ಅದನ್ನು ದೂರ ದೇಶಗಳಿಗೆ ತೊಗೊಂಡು ಹೋಗಿರ್ಬೋದು. ಯಥಾ ಯಥೋಪಭುಕ್ತಂ ಸತ್ ಸರ್ವಪಾಪೋ ನೋದನಂ. ಇಷ್ಟೆಲ್ಲ ಒಣಗಿರ್ಬೋದು, ದೂರ ದೇಶ ತೊಗೊಂಡು ಹೋಗಿರ್ಬೋದು. ಅದನ್ನು ಒಳ್ಳೆಯ ಭಾವನೆಯಿಂದ ನಾವು ಸ್ವೀಕಾರ ಮಾಡಿದರೆ ಪಾಪ ನೋದನಂ ಅಂಥೇಳಿ, ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಸ್ಕಂದ ಪುರಾಣದಲ್ಲಿ ಈ ಥರ ಹೇಳಿದೆ. ಮತ್ತು ಅದೇ ಸ್ಕಂದ ಪುರಾಣದಲ್ಲಿ ಏನು ಹೇಳಿದೆ? ಅಂತ್ಯವರ್ಣೈರ್ಹೀನವರ್ಣೈ ಸಂಕರ ಪ್ರಭವೈರಪಿ ಸ್ಪೃಷ್ಟಂ ಜಗತ್ಪತೇರಣ್ಣಂ ಭುಕ್ತಂ ಸರ್ವಾಗನಾಶನಂ. ಇಲ್ಲಿ ಏನು ಹೇಳಿದೆ? ಅಂತ್ಯವರ್ಣೈರ್ ಅಂದರೆ ಈ ವರ್ಣಾಶ್ರಮದ ಹೊರಗಡೆ ಯಾರು ಇರ್ತಿದ್ದಾರಲ್ಲ, ಮೊದಲಿನ ಕಾಲದಲ್ಲಿ ಅವರನ್ನು ಊರು ಹೊರಗಡೆ ಇಡ್ತಿದ್ರು, ಆ ಥರ ಜನ. ಹೀನವರ್ಣೈ, ವರ್ಣ ಸಂಕರಗಳು, ಹೀನವರ್ಣದವರು, ಅವರು ಇದನ್ನು ಏನು ಮಾಡಿರ್ಬೋದು? ಅದನ್ನು ಮುಟ್ಟಿರ್ಬೋದು. ಸ್ಪೃಷ್ಟಂ ಅಂದರೆ ಮುಟ್ಟಿರ್ಬೋದು. ಜಗತ್ಪತೇರ್, ಈ ಜಗತ್ಪತಿಯ ಅನ್ನ ಅಂದರೆ ಈ ಜಗನ್ನಾಥನ ಪ್ರಸಾದವನ್ನು, ಅದನ್ನು ನಾವು ತಗೊಂಡ್ರೆ ಏನು? ಸರ್ವಘಾ ನಾಶನಂ. ಅಗ ಅಂದರೆ ಸರ್ವಾಗ ನಾಶನಂ ಅಂದರೆ ಎಲ್ಲ ಪಾಪಗಳಿಂದ ನಾವು ಎಲ್ಲ ನಾಶವಾಗಿಬಿಡ್ತಂತೆ. ಇದು ಸ್ಕಂದ ಪುರಾಣದಲ್ಲಿದೆ. ನಾಸ್ತಿ ತತ್ರೈವ ರಾಜೇಂದ್ರ ಸ್ಪೃಷ್ಟ ವಿವೇಚನಂ ಯಸ್ಯ ಸಂಸ್ಪೃಷ್ಟ ಮಾತ್ರೇನ ಯಾಂತಿ ಅಮೇಧ್ಯಾ ಪವಿತ್ರತಾಂ. ಸೊ ಇಲ್ಲಿ ಅಮೇಧ್ಯ ಅಂದರೆ ಯಾರು ಅದನ್ನು ಮುಟ್ಟಬಾರ್ದಲ್ಲ, ಅಂಥ ಜನ ಮುಟ್ಟಿದ್ರೂ ಅದು ಪವಿತ್ರವಾಗಿರುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಕಾಲ ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗೋದು ಕಷ್ಟ, ಯಾರು ಮುಟ್ಟೋದು. ಈಗ ಎಲ್ಲರೂ ಹೋಟೆಲ್ದಲ್ಲಿ ತಿಂತಾರೆ. ಅವನು ಯಾರು ಮಾಡಿರ್ತಾನೋ ಏನೋ, ಎಂಥ ಜನನೋ ಅಂಥೇಳಿ ಏನೋ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಈಗಿನ ಜನರಿಗೆ. ಆದರೆ ಮೊದಲಿನ ಕಾಲದಲ್ಲಿ ಯಾರು ಧರ್ಮವನ್ನು ಪಾಲನೆ ಮಾಡ್ತಿದ್ರಲ್ಲ, ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಿದ್ರು. ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ನಮ್ಮ ಆಚಾರ್ಯರು ಅಥವಾ ಶಾಸ್ತ್ರ ಏನು ಹೇಳ್ತಾ ಇದ್ದಾರೆ? ಆ ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲಿ ಅಂಥೇಳಿ ಇದರ ಸಾರ ಅರ್ಥ. ಯಾಕಂದರೆ ಇದು ಪ್ರಸಾದ ಏನಿದು ದಿವ್ಯವಾಗಿದೆ ಅಂಥೇಳಿ. ನ ಕಾಲ ನಿಯಮೋ ವಿಪ್ರ ವ್ರತೆ ಚಂದ್ರಾಯಣೆ ಯಥಾ ಪ್ರಾಪ್ತ ಮಾತ್ರೇನ ಭುಂಜೀತ ಯದಿಚ್ಛೇನ ಮೋಕ್ಷಂ ಆತ್ಮನಃ. ಮತ್ತು ಎಷ್ಟೋ ನಿಯಮಗಳಿರುತ್ತೆ. ಈಗ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದೆ? ಸಂಧ್ಯಾ ಸಮಯದಲ್ಲಿ ಏನು ಮಾಡಬಾರ್ದು? ತಿನ್ನೋದನ್ನು, ಮಲಗೋದನ್ನು ಅಥವಾ ಮೈಥುನ ಇದರಲ್ಲಿ ಯಾವುದು ತೊಡಗಬಾರ್ದು ಅಂಥೇಳಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ಅಂದರೆ ದೊಡ್ಡ ಉತ್ಪಾತ ಆಗಿಬಿಡುತ್ತೆ, ಭಯಂಕರ ಆಗಿಬಿಡುತ್ತೆ. ಈಗ ನೋಡಿ, ಅದಿತಿ ಮತ್ತು ಕಶ್ಯಪ ಏನು ಮಾಡಿದರು? ಆ ಸಂಧ್ಯಾ ಸಮಯದಲ್ಲಿ ಸಂಭೋಗ ಮಾಡಿದಾಗ ಯಾರು ಹುಟ್ಟಿದರು? ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಹುಟ್ಟಿದರು. ಅದಕ್ಕೋಸ್ಕರ ಸಂಧ್ಯಾ ಸಮಯದಲ್ಲಿ, ಸಂಧ್ಯಾ ಅಂದರೆ ಏನು ಗೊತ್ತಾ? ದಿನ ಮತ್ತು ರಾತ್ರಿ ಕೂಡುವ ಸಮಯ, ಸಾಯಂಕಾಲ ಅಥವಾ ಬೆಳಗಿನ ಜಾವ. ಆ ಸಮಯದಲ್ಲಿ ತಿನ್ನೋದು, ಮಲಗೋದು ಅಥವಾ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು. ಆವಾಗ ಬರೀ ಭಗವಂತನ ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಇಸ್ಕಾನ್ದಲ್ಲಿ ಏನಿರುತ್ತೆ? ಸಂಧ್ಯಾ ಆರತಿ ಇರುತ್ತೆ. ಅಥವಾ ಬ್ರಾಹ್ಮಣರು ಏನು ಮಾಡ್ತಿದ್ರು? ಗಾಯತ್ರಿ ಮಂತ್ರ ಜಪ ಮಾಡ್ತಾಯಿದ್ರು. ಈ ಥರ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿರಬೇಕು ಆ ಸಮಯದಲ್ಲಿ.
ಮೊದಲಿನ ಕಾಲದಲ್ಲಿ ಎಲ್ಲ ಪೂಜೆ ಎಲ್ಲ ಆ ಸಮಯದಲ್ಲಿ ಮಾಡ್ತಾಯಿದ್ರಲ್ಲ, ಪೂಜೆ ಆರತಿ ಎಲ್ಲ ಸಮಯದಲ್ಲಿ. ಆದರೆ ಈ ಪ್ರಸಾದ ತಗೊಳ್ಳೋದಕ್ಕೆ ಯಾವುದೇ ನಿಯಮ ಇಲ್ಲ. ನ ಕಾಲ ನಿಯಮೋ ವಿಪ್ರ ವ್ರತೆ ಚಂದ್ರಾಯಣೆ ಯಥಾ. ಚಂದ್ರಾಯಣ ವ್ರತ ಇರ್ಬೋದು, ಅವಾಗಲೂ ತಗೋಬೋದು ಪ್ರಸಾದ. ಪ್ರಾಪ್ತ ಮಾತ್ರೇನ ಯದಿಚ್ಛನ್ ಮೋಕ್ಷ ಮಾತ್ಮನಃ. ಏನೋ ಮೋಕ್ಷವನ್ನು ಪಡಿತಾರೆ ಅಂತ ಹೇಳ್ತಾರೆ. ಒಂದು ಸಲ ಇಲ್ಲಿ ಚೈತನ್ಯ ಮಹಾಪ್ರಭು ಇಲ್ಲಿದ್ದಾಗ, ಜಗನ್ನಾಥಪುರಿಯಲ್ಲಿದ್ದಾಗ, ನಿನ್ನೆ ನೀವು ಅಲ್ಲಿ ಹೋಗಿದ್ರಲ್ಲ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ. ಅಲ್ಲಿ ಒಂದು ಮಠ ಆಗಿದೆ ಈಗ, ಹೌದಲ್ಲ? ಯು ಆಲ್ ವೆಂಟ್, ಯು ಡಿಡ್ಂಟ್ ಗೋ. ಸೊ ಅಲ್ಲಿ ಹೋದ್ರಲ್ಲ ಸಾರ್ವಭೌಮ ಭಟ್ಟಾಚಾರ್ಯರು ಅವ್ರ ಮನೆಗೆ ಹೋದಾಗ, ಸಾರ್ವಭೌಮ ಭಟ್ಟಾಚಾರ್ಯ ಮೊದಲು ಅವರು ಅದ್ವೈತವಾದಿಗಳಾಗಿದ್ದರು, ಮಾಯಾವಾದಿ, ಪ್ರಕಾಂಡ ಅದ್ವೈತವಾದಿ ಮಾಯಾವಾದಿ ಆಗಿದ್ದರು ಅವರು. ಆದರೆ ಚೈತನ್ಯ ಮಹಾಪ್ರಭು ಅವರಿಗೆ ವೇದಾಂತವನ್ನು ಪ್ರಚಾರ ಮಾಡಿ ಅವರ ಹೃದಯವನ್ನು ಪರಿವರ್ತನೆ ಮಾಡಿದರು. ತುಂಬ ಶುದ್ಧ ಭಕ್ತರಾದರು ಅವರು. ಆಮೇಲೆ ಚೈತನ್ಯ ಮಹಾಪ್ರಭುಗಳನ್ನು ಬಿಟ್ಟು ಇರಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಆಮೇಲೆ ಅಷ್ಟು ಶುದ್ಧ ಭಕ್ತರಾದರು ಅವರು. ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿ ಬಿಟ್ಟು ದಕ್ಷಿಣ ಭಾರತ ಯಾತ್ರೆಗೆ ಹೋಗುವಾಗ ಅವರು ನಾನು ಬರ್ತೀನಿ ಅಂತೇಳಿ ಕೂತ್ಕೊಂಡಿದ್ರು ಅವರಿಗೆ. ಮತ್ತು ಚೈತನ್ಯ ಮಹಾಪ್ರಭುಗಳಿಗೆ ಅವ್ರ ಮನೆಗೆ ಕರ್ಕೊಂಡು 5 ದಿನ ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿ ಇಟ್ಕೊಂಡು ಪ್ರಸಾದ ಕೊಡ್ತಾರೆ ಅವ್ರಿಗೆ. ದಕ್ಷಿಣ ಭಾರತ ಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಇಷ್ಟು ವಿರಹ ಆಗ್ತಾಯಿತ್ತು, ನೀವು ನನ್ನ ಜೊತೆ ಇದ್ದು ಹೋಗಿ ಅಂಥೇಳಿ. ಅಷ್ಟು ಶುದ್ಧ ಭಕ್ತರಾಗ್ತಾರೆ ಅವರು. ಒಂದು ಸಲ ಚೈತನ್ಯ ಮಹಾಪ್ರಭು ಏನು ಮಾಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಏನು ಮಾಡ್ತಾರೆ, 6 ಗಂಟೆಗಿಂತ ಇನ್ನೂ ಮುಂಚೆ ಜಗನ್ನಾಥನ ಪ್ರಸಾದ ತೊಗೊಂಡು ಎಲ್ಲಿಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ ಚೈತನ್ಯ ಮಹಾಪ್ರಭು. ಆವಾಗ ಮನೆಯನ್ನು ಬಾಗಿಲ ಅವರು ಏನೋ ಶಬ್ದ ಮಾಡ್ತಾರೆ, ನಾಕ್ ಮಾಡ್ತಾರೆ. ಆವಾಗ ಅವರು ಎದ್ದು ಇನ್ನೂ ಕಣ್ಣು ಏನೋ ತಿಕ್ಕೊಂತ ಅವರು ಎದ್ದು ಹೇಳ್ತಾರೆ ಅವರು. ಆದರೆ ಚೈತನ್ಯ ಮಹಾಪ್ರಭು ಜಗನ್ನಾಥ ಪ್ರಸಾದನ ತೊಗೊಂಡು ಅವ್ರು ಕೊಡ್ತಾರೆ. ಅವರು ಇನ್ನೂ ಸ್ನಾನ ಮಾಡಿರಲ್ಲ. ಮೊದಲಿನ ಕಾಲದಲ್ಲಿ ಸ್ನಾನ ಮಾಡಿದೆ, ಹಲ್ಲು ಉಜ್ದೆ, ಏನೆಲ್ಲ. ಈಗಿನ ಕಾಲದಲ್ಲಿ ಬೆಡ್ ಟೀನೇ ಸ್ಟಾರ್ಟ್ ಆಗಿದೆ, ಬೆಡ್ ಟೀ, ಬೆಡ್ ಕಾಫಿ ಅಂತೇಳಿ ಏನೋ ಶುರು ಮಾಡಿದ್ದಾರೆ ಅವರು. ಜನ ಸ್ನಾನ ಮಾಡದೆ ಅಡುಗೆ ಮಾಡ್ತಾರೆ, ಅಡುಗೆ ಮನೇಲಿ ಹೋಗ್ತಾರೆ, ಅಥವಾ ತಿಂತಾರೆ, ತಿಂದು ಆಮೇಲೆ 9-10 ಗಂಟೆಗೆ ಸ್ನಾನ ಮಾಡೋದು. ಆದರೆ ಆ ಕಾಲದಲ್ಲಿ ಆ ಥರ ಇರಲಿಲ್ಲ, ತುಂಬ ನಿಯಮಗಳನ್ನು ಪಾಲನೆ ಮಾಡ್ತಿದ್ರು. ಆದರೆ ಇದು ಜಗನ್ನಾಥನ ಪ್ರಸಾದ ಅಂಥೇಳಿ ಅವರು ಸಾರ್ವಭೌಮ ಭಟ್ಟಾಚಾರ್ಯರು ಏನು ಮಾಡಿದರು, ಅದನ್ನು ಶೀಘ್ರವಾಗಿ ತೊಗೊಂಡ್ಬಿಟ್ರು ಅವರು. ಚೈತನ್ಯ ಮಹಾಪ್ರಭು ಕೊಟ್ಟ ನಂತರ ಶೀಘ್ರವಾಗಿ ತೊಗೊಂಡ್ಬಿಟ್ರು. ಅದನ್ನೇ ಇಲ್ಲಿ ಗರುಡ ಪುರಾಣದಲ್ಲಿ ಹೇಳಿದೆ. ನ ಕಾಲ ನಿಯಮೋ ವಿಪ್ರ ವ್ರತೆ ಚಂದ್ರಾಯಣೆ ಯಥ ಪ್ರಾಪ್ತ ಮಾತ್ರೇನ ಭುಂಜೀತ ಯದಿಚ್ಛನ್ ಮೋಕ್ಷನ ಆತ್ಮನಃ ಅಂತ. ಮತ್ತು ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಅಹೋ ತತ್ ಕ್ಷೇತ್ರ ಮಾಹಾತ್ಮ್ಯಂ ಗರ್ದಬೋಪಿ ಚತುರ್ಭುಜ ಯತ್ರ ಪ್ರವೇಶ ಮಾತ್ರೇನ ನ ಕಶ್ಯಾಪಿ ಪುನರ್ಭವ. ಇಲ್ಲಿ ಕೇಳಿ, ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಹೋ ಅಂಥೇಳಿ ಆಶ್ಚರ್ಯಚಕಿತರಾಗಿ ಅವರು ಏನು ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿಗಳು. ಈ ಕ್ಷೇತ್ರದ ಮಹಾತ್ಮ್ಯ ಏನಂದರೆ ಗರ್ದೋಪಿ ಚತುರ್ಭುಜ, ಇಲ್ಲಿ ಕತ್ತೆ ಇದ್ರೂ ಅದಕ್ಕೆ ಚತುರ್ಭುಜ ಇರುತ್ತಂಥೇಳಿ. ಚತುರ್ಭುಜ ಅಂದರೆ ಏನು, ಇದರ ಅರ್ಥ ಏನು ಅಂದರೆ, ಯಾರಿಗೆ ಒಳ್ಳೆಯ ಆಧ್ಯಾತ್ಮಿಕ ದೃಷ್ಟಿ ಇರುತ್ತಲ್ಲ, ಭಗವಂತ ಈಗ ಹೇಗೆ ಅರ್ಜುನನಿಗೆ ವಿಶ್ವರೂಪವನ್ನು ನೋಡಲಿಕ್ಕೆ ದೃಷ್ಟಿ ಕೊಟ್ಟಲ್ಲ, ಆ ಥರ ಆಧ್ಯಾತ್ಮಿಕ ದೃಷ್ಟಿಯನ್ನು ಯಾರು ಬೆಳೆಸ್ಕೊಂಡಿರ್ತಾರಲ್ಲ ಅವರು ಇಲ್ಲಿ ಎಲ್ಲ ಜಗನ್ನಾಥಪುರಿ ವಾಸಿಗಳನ್ನು ಏನು ಚತುರ್ಭುಜ ರೂಪದಲ್ಲಿ ನೋಡ್ತಾರೆ. ಅಂದರೆ ಚತುರ್ಭುಜ ಇದೆ ಅವರಿಗೆ. ಕತ್ತೆಗೂ ಚತುರ್ಭುಜ ರೂಪ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಗರ್ದೋಪಿ ಚತುರ್ಭುಜ ಅಂಥೇಳಿ. ಇದರ ಅರ್ಥ ಏನು, ಇಲ್ಲಿ ವಾಸ ಮಾಡುವ ಎಲ್ಲ ಜನರು ಭಗವಂತನ ಸಾರೂಪ್ಯ ಮುಕ್ತಿಯನ್ನು ಪಡೆದಿದ್ದಾರೆ. ಸಾರೂಪ್ಯ ಮುಕ್ತಿ ಅಂದರೆ ಏನು, 5 ಪ್ರಕಾರದ ಮುಕ್ತಿಗಳಿದೆ. ಸೃಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಮತ್ತು ಸಾರೂಪ್ಯ ಅಂಥೇಳಿ. ಸಾಲೋಕ್ಯ ಅಂದರೆ ಏನು, ಭಗವಂತನ ಧಾಮದಲ್ಲಿ ವಾಸ ಮಾಡೋದು, ಅದಕ್ಕೆ ಸಾಲೋಕ್ಯ ಮುಕ್ತಿ. ಅಂದರೆ ನಾವು ವೈಕುಂಠಕ್ಕೆ ಹೋಗಿ ಅಲ್ಲಿ ವೈಕುಂಠದಲ್ಲಿ ಭಗವಂತನ ಧಾಮದಲ್ಲೇ ವಾಸ ಮಾಡೋದಕ್ಕೆ ಸಾಲೋಕ್ಯ. ಸೃಷ್ಟಿ ಅಂದರೆ ಭಗವಂತನಂಥ ಐಶ್ವರ್ಯ ಸಂಪತ್ತನ್ನು ಪಡೆಯೋದು, ಅದಕ್ಕೆ ಸೃಷ್ಟಿ ಅಂತ ಹೇಳ್ತಾರೆ. ಮತ್ತು ಸಾರೂಪ್ಯ, ಇದು ಇನ್ನೊಂದು ಸಲ ನಾವು ಈ 5 ಥರ ಮುಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಸಾರೂಪ್ಯ ಅಂದರೆ ಭಗವಂತನಂಥ ರೂಪವನ್ನು ಪಡೆಯುವುದು. ಭಗವಂತನಿಗೆ ಹೇಗೆ ವೈಕುಂಠದಲ್ಲಿ ಚತುರ್ಭುಜ ರೂಪ ಇದೆ,
ಅವನ ಥರನೇ ಕಿರೀಟ ಕುಂಡಲ ಎಲ್ಲ ಅವನ ರೂಪ ಅವ್ರ ಥರ ರೂಪವನ್ನು ಮತ್ತು ಭಗವಂತನಂಥ ಬಣ್ಣ, ಅದಕ್ಕೆ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಅಲ್ಲಿ ವೈಕುಂಠದಲ್ಲಿ ಮತ್ತು ವೈಕುಂಠವಾಸಿಗಳಲ್ಲಿ ಏನೂ ಭಿನ್ನತೆ ಇರಲ್ಲ, ಎಕ್ಸೆಪ್ಟ್ ಒಂದೆರಡು. ಭಗವಂತನ ವಕ್ಷಸ್ಥಳದಲ್ಲೇನು ಕೌಸ್ತುಭ ಮಣಿ ಇರುತ್ತೆ, ಅದಷ್ಟೇ ಭಿನ್ನವಾಗಿರುತ್ತೆ. ಎಲ್ಲ ಅವನ ಥರನೇ ರೂಪ ಇರುತ್ತೆ, ಸಚ್ಚಿದಾನಂದ ರೂಪ ಅದು. ನಮ್ಮೆಲ್ಲರಿಗೂ ನಾವು ವೈಕುಂಠಕ್ಕೆ ಹೋದರೆ ಅದೇ ಥರ ರೂಪವನ್ನು ನಾವು ಪಡಿಬೋದು. ಇಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿರುವ ಎಲ್ಲ ವಾಸಿಗಳಿಗೂ ಅದೇ ಥರ ರೂಪ ಇದೆ ಅಂತ ಇಲ್ಲಿ ಇದರ ಅರ್ಥ ಇದೆ. ಗರ್ಭೋಪಿ ಚತುರ್ಭುಜ ಯತ್ರ ಪ್ರವೇಶ ಮಾತ್ರೇನ ನ ಕಶ್ಯಾಪಿ ಪುನರ್ಭವ. ಇಲ್ಲಿ ನೋಡಿ, ಇದು ನಮಗೆ ತುಂಬ ಮಹತ್ವಪೂರ್ಣವಾದದ್ದು. ಇಲ್ಲಿ ಯಾರು ಬರ್ತಾರೆ ಇಲ್ಲಿ, ಅಥವಾ ಇಲ್ಲಿ ಈ ಧಾಮವನ್ನು ಯಾರು ಪ್ರವೇಶ ಮಾಡ್ತಾರಲ್ಲ, ಜಗನ್ನಾಥಪುರಿ ಧಾಮವನ್ನು, ನ ಕಸ್ಯಾಪಿ ಪುನರ್ಭವ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಪಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಪುನರ್ಭವ ಅಂಥೇಳಿ. ಸೊ ಹೀಗೆ ತುಂಬ ಇಲ್ಲಿ ವರ್ಣನೆ ಆಗಿದೆ ಜಗನ್ನಾಥಪುರಿ. ನಾವು ಇನ್ನೂ ಚರ್ಚೆ ಮಾಡ್ಬೋದು ಸಮಯ ಇದ್ದಾಗ, ಹೇಗೆ ಸಮಯ ಆಗುತ್ತೆ. ನೀವು ಸ್ವಲ್ಪ ಆ್ಯಕ್ಟಿವ್ ಇದ್ದರೆ ಬೇಗ 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 ಎಲ್ಲ ಮಾಡಿದರೆ ನಾವು ಇನ್ನೂ ಚರ್ಚೆ ಮಾಡ್ಬೋದು. ಜಾಸ್ತಿ ಇಲ್ಲಿ ಆಹಾರ ನಿದ್ರೆಗಳನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದರೆ ನಾವು ಇನ್ನೂ ಭಗವಂತನ ಬಗ್ಗೆ, ಇಲ್ಲಿ ಜಗನ್ನಾಥಪುರಿ ಬಗ್ಗೆ ಮಹಾತ್ಮೆಯನ್ನು ತಿಳ್ಕೊಬೋದು. ನಾವು ಆದಷ್ಟು ಹೆಚ್ಚಿಗೆ ಜಪ ಮಾಡಬೇಕಿಲ್ಲಿ ಎಲ್ಲರೂ. ಕೀರ್ತನೆ ನಡೀತಾ ಇರುವಾಗ ಕೀರ್ತನೆ ಮಾಡಬೇಕು, ಮತ್ತು ಕ್ಲಾಸು ಕೇಳಬೇಕು. ಮತ್ತು ಇವತ್ತು ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸಾಕ್ಷಿ ಗೋಪಾಲ ಅಂಥೇಳಿ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಾಕ್ಷಿ ಗೋಪಾಲ್, ಆ ಸ್ಥಾನದ ಹೆಸರನ್ನೇ ಸಾಕ್ಷಿ ಗೋಪಾಲ್ ಅಂತಾಗಿದೆ. ಅಲ್ಲಿ ಭಗವಂತ ಏನು ಸಾಕ್ಷಿ ಗೋಪಾಲನಿದ್ದಾನೆ. ಗೋಪಾಲ ಪೂರ್ವದಲ್ಲಿ ವೃಂದಾವನದಲ್ಲಿದ್ದ. ಒಂದು ಸಲ 2 ಬ್ರಾಹ್ಮಣರು, ಒಬ್ಬ ವಯೋವೃದ್ಧ ಬ್ರಾಹ್ಮಣ ಮತ್ತು ಇನ್ನೊಬ್ಬ ತರುಣ ಬ್ರಾಹ್ಮಣ ಅಲ್ಲಿ ದರ್ಶನ ಮಾಡಲಿಕ್ಕೆ ಹೋಗಿದ್ರು. ವೃಂದಾವನದ ದರ್ಶನ ಮಾಡಲಿಕ್ಕೆ ಯಾತ್ರೆಗೆ ಹೋಗಿದ್ರು. ಆ ತರುಣ ಬ್ರಾಹ್ಮಣ ತುಂಬ ಈ ವಯೋವೃದ್ಧ ಬ್ರಾಹ್ಮಣನ ಸೇವೆ ಮಾಡ್ತಾನೆ. ಮೊದಲಿನ ಕಾಲದಲ್ಲಿ ಆ ಥರ ಇರ್ತಿತ್ತು, ಅವರು ಸೇವೆ ಮಾಡ್ತಾಯಿದ್ರು ತರುಣರು. ಸೇವೆ ಮಾಡ್ತಾನೆ. ಅದರಿಂದ ಪ್ರಸನ್ನನಾಗಿ ಆ ಬ್ರಾಹ್ಮಣ ಏನು ಮಾಡ್ತಾನೆ, ವಯೋವೃದ್ಧ ಬ್ರಾಹ್ಮಣ, ಅವನು ಒಳ್ಳೆಯ ಕುಲದ ಬ್ರಾಹ್ಮಣನಾಗಿರ್ತಾನೆ. ತುಂಬ ಐಶ್ವರ್ಯ ಇರುತ್ತೆ, ಅವನದು ಪರಿವಾರ ತುಂಬ ದೊಡ್ಡ ಪರಿವಾರವಿರುತ್ತೆ. ಅವನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಅವನು ತರುಣ ಬ್ರಾಹ್ಮಣ, ನನಗೇನು ಬೇಡ, ನಾನೇನು ಆ ಆಸೆ ಇಟ್ಕೊಂಡು ನಾನು ನಿಮ್ಮ ಸೇವೆ ಮಾಡಿಲ್ಲ, ಮತ್ತು ನಿಮ್ಮ ಕುಲ ಜಾತಿ ಎಲ್ಲ ತುಂಬ ಉತ್ಕೃಷ್ಟವಾಗಿದೆ, ಅದಕ್ಕೋಸ್ಕರ ಇದೆಲ್ಲ ಬೇಡ, ಇಲ್ಲ ನಾ ಅಂಥೇಳಿ ನಾನಿಲ್ಲಿ ಗೋಪಾಲನ ಮುಂದೆ ಏನು ಮಾಡ್ತೀನಿ, ಪ್ರತಿಜ್ಞೆ ಮಾಡ್ತೀನಿ ಅಂಥೇಳಿ ಗೋಪಾಲನ ಮುಂದೆ ಪ್ರತಿಜ್ಞೆ ಮಾಡ್ತಾನೆ. ಆದರೆ ವಾಪಸ್ ಬಂದ ನಂತರ ಅವರ ಪರಿವಾರದ ಜನ ಅದನ್ನು ಒಪ್ಕೊಳ್ಳಲ್ಲ. ಆದರೆ ಈ ತರುಣ ಬ್ರಾಹ್ಮಣ ಏನು ಮಾಡ್ತಾನೆ, ಅವ್ರ ಜೊತೆ ವಾದ ಮಾಡ್ತಾನೆ, ನೀವು ಪ್ರತಿಜ್ಞೆ ಮಾಡಿದ್ರಿ ಅಂಥೇಳಿ. ಆವಾಗ ಆ ವಯೋವೃದ್ಧ ಬ್ರಾಹ್ಮಣನ ದೊಡ್ಡ ಮಗ ಏನು ಮಾಡ್ತಾನೆ, ಅವನು ಯಾರ ಮುಂದೆ ಪ್ರತಿಜ್ಞೆ ಮಾಡಿದ್ದು, ಅದಕ್ಕೆ ಸಾಕ್ಷಿ ಯಾರು ಅಂಥೇಳಿ ಆವಾಗ ಪ್ರಶ್ನೆ ಮಾಡ್ತಾನೆ. ಆವಾಗ ಆ ತರುಣ ಬ್ರಾಹ್ಮಣ ಏನು ಹೇಳ್ತಾನೆ, ಅವನು ಗೋಪಾಲನ ಮುಂದೆ ಇದು ಪ್ರತಿಜ್ಞೆ ಆದಿದ್ದು, ಗೋಪಾಲನೇ ಇದಕ್ಕೆ ಸಾಕ್ಷಿ ಅಂಥೇಳಿ ಹೇಳ್ತಾನೆ. ಆವಾಗ ಅವನು ಆ ಬ್ರಾಹ್ಮಣನ ಮಗ ಏನಿರ್ತದಲ್ಲ, ವಯೋವೃದ್ಧ ಬ್ರಾಹ್ಮಣನ ಮಗ, ಅವನು ಸ್ವಲ್ಪ ನಾಸ್ತಿಕವಾಗಿರ್ತಾನೆ. ಅವನು ಅದಕ್ಕೆ ಅವನು ಓಕೆ, ನೀನು ಭಗವಂತನ ಏನು ಮಾಡು, ಗೋಪಾಲನನ್ನು ಸಾಕ್ಷಿ ಹೇಳಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ತರುಣ ಬ್ರಾಹ್ಮಣ ಮತ್ತೆ ಬೃಂದಾವನಕ್ಕೆ ಹೋಗ್ತಾನೆ. ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು, ನಡ್ಕೊಂಡು ಹೋಗ್ತಾನೆ ಅವನು. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅವನು ಅಂಥೇಳಿ ಪ್ರಶ್ನೆ ಬರುತ್ತಲ್ಲ ನಮಗೆ. ಅದು ತನ್ನ ಭೌತಿಕ ಆಶೆಯಿಂದ ಅಲ್ಲ, ಆದರೆ ಈ ಬ್ರಾಹ್ಮಣನ ಮಾತನ್ನು ಉಳಿಸ್ಕೋಬೇಕಂಥೇಳಿ ವಯೋವೃದ್ಧ ಬ್ರಾಹ್ಮಣ ಈತ ಮಾತನ್ನು ಕೊಟ್ಟಿದ್ದ, ಅದರಿಂದ ಅವನಿಗೆ ಅಪರಾಧ ಆಗುತ್ತೆ. ಭಗವಂತನಿಗೆ ಮಾತು ಕೊಟ್ಟಿದ್ದರೆ ಏನು ಮಾಡಬೇಕು, ನಾವು ಅದನ್ನು ನಡೆಸ್ಕೋಬೇಕದು. ಈಗ ಒಂದೊಂದು ಸಲ ಅದಕ್ಕೋಸ್ಕರ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಪ್ರಸಂಗದಲ್ಲಿ ಏನು ಹೇಳಿದ್ದಾರೆ, ಭಗವಂತನ ಹೆಸರಿನಲ್ಲಿ ಏನೂ ಪ್ರತಿಜ್ಞೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅವರು.
ಯಾಕಂದರೆ ಅದನ್ನು ನಡೆಸ್ಕೊಡ್ಲಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಅದು ಅಪರಾಧ ಆಗುತ್ತೆ. ಅದು ಒಂದು ಅಪರಾಧದಲ್ಲಿ ಒಂದು ಹೇಳಿದ್ದಾರೆ ಅವರು, 64 ಅಪರಾಧಗಳಲ್ಲಿ. ನಾವು ಭಗವಂತನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಬಾರ್ದು. ಒಂದೊಂದು ಸಲ ನಾವು ಹೇಳ್ತೀವಿ, ನಾನು ಇವತ್ತು ಉಪವಾಸ ಮಾಡ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡ್ತೀವಿ, ಆಮೇಲೆ ನಮಗೆ ಅದನ್ನ ಉಪವಾಸ ಮಾಡಲಿಕ್ಕಾಗಲ್ಲ. ನಾವು ಪ್ರಸಾದ ತಿಂದುಬಿಡ್ತೀವಿ ನಾವು. ಆ ಥರ ಪ್ರತಿಜ್ಞೆ ಮಾಡಬಾರ್ದು ಅಂಥೇಳಿ ರೂಪ ಗೋಸ್ವಾಮಿಗಳು ಹೇಳಿದ್ದಾರೆ. ಅದು ಒಂದು ಅಪರಾಧ ಆಗುತ್ತೆ ಅಂತೇಳಿ ಭಗವಂತನ ಹೆಸರಿನಲ್ಲಿ. ಸೊ ಅದನ್ನು ಉಳಿಸ್ಕೊಡ್ಲಿಕ್ಕೆ ಈ ತರುಣ ಬ್ರಾಹ್ಮಣ ಏನು ಮಾಡ್ತಾನೆ, ಮತ್ತೆ ಅಲ್ಲಿಗೆ ಹೋಗ್ತಾನೆ. ಎಲ್ಲಿಗೆ? ವೃಂದಾವನಕ್ಕೆ. ಸಾಕ್ಷಿ ಗೋಪಾಲನನ್ನು ಅವನಿಗೆ ಬರಲಿಕ್ಕೆ ಹೇಳ್ತಾನೆ. ಆದರೆ ಭಗವಂತ ಏನು ಹೇಳ್ತಾನೆ, ಅವನು ನಾನು ಮೂರ್ತಿ, ನಾನೇ ಹೇಗೆ ಬರಲಿಕ್ಕಾಗತ್ತೆ ಅಂತ ಹೇಳ್ತಾನೆ. ಅವಾಗ ಅವನು ತರುಣ ಬ್ರಾಹ್ಮಣ, ನನ್ನ ಜೊತೆ ಮಾತಾಡ್ಲಿಕ್ಕಾಗತ್ತೆ, ನೀವು ಬರಲಿಕ್ಕೆ ಯಾಕಾಗಲ್ಲ ಅಂತ ಹೇಳ್ತಾನೆ. ಅಲ್ಲಿ ತುಂಬ ಒಂದು ಸುಂದರವಾದ ಶ್ಲೋಕ ಬರುತ್ತೆ. ಮೂರ್ತಿ ನಾಹಿ ತುಮಿ, ಚೈತನ್ಯ ಚರಿತಾಮೃತದಲ್ಲಿ ಇದನ್ನು ವಿಸ್ತಾರವಾಗಿ ಈ ಕಥೆಯನ್ನು ವರ್ಣನೆ ಮಾಡಿದ್ದಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು. ಮೂರ್ತಿ ನಾಹಿ ತುಮಿ ಸಾಕ್ಷಾತ್ ವ್ರಜೇಂದ್ರ ನಂದನ ಅಂತ ಹೇಳ್ತಾರೆ. ನೀನು ಬರೀ ಮೂರ್ತಿ ಅಲ್ಲ, ನೀನು ಸಾಕ್ಷಾತ್ ಏನು ವ್ರಜೇಂದ್ರ ನಂದನ, ನಂದ ಮಹಾರಾಜನ ಪುತ್ರ ನೀನು ಅಂಥೇಳಿ. ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಬೇಕು. ಇಲ್ಲಿ ಜಗನ್ನಾಥಪುರಿಯಲ್ಲಿ ಜನರು ಜಗನ್ನಾಥನನ್ನು ಬರೀ ಮೂರ್ತಿ ಅಂತೇಳಿ ಅನ್ಕೋತಾರೆ, ಅಥವಾ ಮರದ ಒಂದು ಕಟ್ಟಿಗೆಯ ಮೂರ್ತಿ ಅಂಥೇಳಿ ಅನ್ಕೋತಾರೆ. ಆ ಥರ ಅನ್ಕೋಬಾರ್ದು. ಮೂರ್ತಿ ಅಂದರೆ ಏನು, ಅಥವಾ ವಿಗ್ರಹ ಅಂತೀವಿ ನಾವು, ಮೂರ್ತಿ ಅನ್ನಲ್ಲ. ಮೂರ್ತಿ ಅಂದರೆ ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ಮೂರ್ತಿ ಮಾಡಿದಾರಲ್ಲ, ಏನೋ ಸ್ಟ್ಯಾಚ್ಯೂ ಆಫ್, ಅಲ್ಲಿ ಎಲ್ಲ ಪಕ್ಷಿಗಳು ಬಂದು ಹೊಲಸು ಮಾಡಿಬಿಡ್ತಾವೆ. ಅದು ಮೂರ್ತಿ ಅಂದರೆ ಪೂಜೆ, ಮೂರ್ತಿ ಪೂಜೆ ಅಂದರೆ. ವಿಗ್ರಹ ಅಂದರೆ ಏನು, ಭಗವಂತನ ಮೂಲ ರೂಪ, ಅದು ಒಂದು ರೂಪ. ಅದು ಅದರಲ್ಲಿ ಭಗವಂತನ ಸನ್ನಿಧಿ ಇರುತ್ತೆ. ಇದ್ರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಬೇಕು, ನೋಡೋಣ ಟೈಮ್ ಇದ್ದಾಗ. ಆ ಥರ ಭಗವಂತ ಗೋಪಾಲನನ್ನು ಆ ತರುಣ ಬ್ರಾಹ್ಮಣ ಕನ್ವಿನ್ಸ್ ಮಾಡ್ತಾನೆ. ಆದರೆ ಭಗವಂತ ಒಂದು ಕಂಡೀಷನ್ ಕೊಡ್ತಾನೆ, ನೀನು ತಿರುಗಿ ನೋಡಬಾರ್ದು ಅಂಥೇಳಿ. ತಿರುಗಿ ನೋಡಿದರೆ ನಾನು ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಅಂತ. ಆಮೇಲೆ ವಿದ್ಯಾನಗರಕ್ಕೆ ಬರ್ತಾನೆ. ಅಲ್ಲಿ ಬಂದ ನಂತರ ಭಗವಂತನ ಹೆಜ್ಜೆ ಸಫಳ ಏನು ಅಲ್ಲ ಮತ್ತೆ ನಿಂತು ಹೋಗಿಬಿಡುತ್ತೆ. ಅವಾಗ ಆ ತರುಣ ಬ್ರಾಹ್ಮಣ ಮರಳಿ ಈ ಥರ ನೋಡ್ತಾನೆ. ವಿದ್ಯಾನಗರ ಸಮೀಪದಲ್ಲೇ. ಅವಾಗ ಭಗವಂತ ಅಲ್ಲೇ ನಿಂತುಬಿಡ್ತಾನೆ ಅವನು. ಆದರೆ ಅದು ಆ ವಿದ್ಯಾನಗರದ ಹೊರಗಡೆ ಇರುತ್ತೆ. ಅದು ಆ ಬ್ರಾಹ್ಮಣ ವಿದ್ಯಾನಗರದವನೇ ಆಗಿರ್ತಾನೆ. ಆವಾಗ ಅವ್ರನ್ನೆಲ್ಲ ಆ ಜನರನ್ನು ಕರೆದು ಅಲ್ಲಿ ಭಗವಂತ ಬಂದಿದ್ದಾನೆ ಅಂಥೇಳಿ ಸಾಕ್ಷಿ ಹೇಳಲಿಕ್ಕೆ. ಆವಾಗ ಭಗವಂತ ಸಾಕ್ಷಿ ಹೇಳ್ತಾನೆ ಅಲ್ಲಿ. ಅದಕ್ಕೋಸ್ಕರ ಆ ಹೆಸರು ಏನಾಯಿತು, ಗೋಪಾಲನ ಹೆಸರು ಸಾಕ್ಷಿ ಗೋಪಾಲ್ ಅಂತ ಆಯಿತು. ಆಮೇಲೆ ಮುಂದಿನ ರಾಜರು ಏನು ಮಾಡಿದರು, ಭಗವಂತನನ್ನು ಅಲ್ಲಿಂದ ವಿದ್ಯಾನಗರದಿಂದ ಇಲ್ಲಿ ಜಗನ್ನಾಥಪುರಿ ಹತ್ರ ಸ್ಥಾನಾಂತರ ಮಾಡಿದರು. ಅಲ್ಲಿಯೂ ಆ ಸಾಕ್ಷಿ ಗೋಪಾಲ್ ದೇವಸ್ಥಾನ ಇದೆ. ಅಲ್ಲಿ ಭಕ್ತರಿಗೂ ಸಾಕ್ಷಿ ಗೋಪಾಲ ಇಲ್ಲಿ ಮತ್ತೆ ಮರಳಿ ಬರ್ತಾನೆ ಅಂಥೇಳಿ ಅವರು ಯಾವಾಗಲೂ ಕಾಯ್ತಾ ಇದ್ದಾರೆ. ಅಲ್ಲಿ ಉತ್ಸವಗಳನ್ನು ಮಾಡ್ತಾರೆ ಅವರು. ಆದರೆ ವಿಗ್ರಹ ಇಲ್ಲ ಅಲ್ಲಿ. ಅದು ಇಲ್ಲಿ ನಡುವೆ ಇದೆ, ಇಲ್ಲಿ ಬಂಗಾಲ್ ಮತ್ತು ಒಡಿಸ್ಸಾ ನಡುವೆ. ಬೇರೆ ಬೇರೆ ವಿದ್ಯಾನಗರಗಳಿದೆ, ಆದರೆ ಅಲ್ಲಿ ಈ ಥರ ನಾವು ನೋಡ್ತೀವಿ. ಇದು ಸಾಕ್ಷಿ ಗೋಪಾಲ. ಇವತ್ತು ಸಾಕ್ಷಿ ಗೋಪಾಲನ ದರ್ಶನ ಮಾಡಿಕೊಂಡು ಬರ್ಬೋದು. ಇಲ್ಲೇ ಸಮೀಪದಲ್ಲಿದೆ, 20-25 ಕಿಲೋಮೀಟರ್. ಓಕೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನು ಪ್ರಶ್ನೆಗಳನ್ನು ನಾವೀಗ ತಗೊಳ್ಳೋದು ಬೇಡ, ಟೈಮ್ ಆಯಿತು 8:15. ಈಗ ನೀವು ಇಮಿಡಿಯೇಟಾಗಿ ಬಿಟ್ಬಿಡ್ಬೇಕು ಈಗ ಟೈಮ್. ಯಾಕಂದರೆ ಅಲ್ಲಿ ಪ್ರಸಾದ 8:00 ಇರುತ್ತೆ. ಓಕೆ. ಹರೇ ಕೃಷ್ಣ. लेट मार बड़ी, लेट मत कीजिए, जल्दी निकलना पड़ेगा.